ಎಲ್ಲರಿಗೂ ನಮಸ್ಕಾರ. Thank you for joining us today on the occasion of the World Day of Indigenous People. I would like to first welcome you all on behalf of the panel we have today. So on my right here is Sushila. Sushila is from Kenjur, Udupi district, and Sushila is from the Koraga, which is one of the several forest associated Adivasi communities in Karnataka. Thank you, Sushila, ನಮ್ಮ panel ಗೆ ಬಂದಿರೋದಕ್ಕೆ. Sushila or Balagadege, we have Puttamma. Puttamma is a leader from the Soliga, which is another of the Puttamma or ಪರಿಚಯ ಮಾಡ್ತಾನೆ. Is a member of the Soliga community, which is from Karemala in Bandipur district, Bandipur Tiger Reserve in Chamarajanagar district, and she is going to share about some of the views from the Soliga community. And on the extreme right here is Gauramma. Gauramma is from Jenkar Palya, Magadi Taluk, Ramnagara district. ನಮಸ್ಕಾರ ಪುಟ್ಟಮ್ಮ ಅವರೇ, ನಮಸ್ಕಾರ, ತುಂಬಾ ಧನ್ಯವಾದಗಳು. ಸೊ ಗೌರಮ್ಮ ಅವರು ಇರುಳಿಗ ಸಮುದಾಯ. ಇರುಳಿಗ ಇಸ್ one of the several Adivasi communities in Karnataka, and she is going to share some of the views on the day of on the International Day of Indigenous People today. As we start off, I'm just still admitting some people into the room, and all of us have just come from a very well-attended large gathering of several indigenous communities here in Chamarajanagar, which just got completed. So we are still gathering our thoughts together. So please give a few minutes for us to start off the events. So thank you again for many of you joining, and today it's going to be a bilingual conversation. So ನನಗೆ ಜೊತೆ ಸೇರಿರೋರು ಇವರು ಹೆಚ್ಚಾಗಿ ಇವರು ಕನ್ನಡದಲ್ಲಿ ಮಾತಾಡ್ತಾರೆ. ಅವರು ಹೇಳೋದನ್ನ ಪೂರ್ತಿ ನಾನು ಅನುವಾದ ಮಾಡ್ಲಿಕ್ಕೆ ಹೋಗೋದಿಲ್ಲ. I may not be able to literally translate everything that they have said. I will allow what they say to stay that way in Kannada. What I will try to do is share some reflections, and to the extent possible, pick out key points that emerge in this discussion. So let's look at this as a discussion among our panelists rather than a kind of very formal webinar. So ಮೊದಲಿಗೆ ಸುಶೀಲಾ ಅವರೇ, ನಿಮ್ಮನ್ನ ಸೊ ನಾನು ನಿಮ್ಮೆಲ್ಲರ ಪರಿಚಯ ಮಾಡಿದೆ. ಮೇನ್ಲಿ ಸುಮಾರು ಜನ ಬೇರೆ ಬೇರೆ ಕಡೆಯಿಂದ ಜಾಯ್ನ್ ಆಗಿದ್ದಾರೆ. ಸೊ ನಿಮ್ 3 ಜನ ಪರಿಚಯ ಮಾಡಿದೆ. ಮೊದಲಿಗೆ ಸುಶೀಲಾ ಅವರೇ, ನಿಮ್ಮ ಒಂದು ಓವರ್ ಆಲ್ ಇವಾಗ ಕರ್ನಾಟಕದಲ್ಲಿ ಬೇರೆ ಬೇರೆ ಆದಿವಾಸಿ ಸಮುದಾಯಗಳು ಇವೆ, ಅವ್ರದ್ದು ಬೇರೆ ಬೇರೆ ಆದಂತಹ ತೊಂದರೆಗಳಿರ್ಬೋದು, ಒಂದು ಸಂಕ್ಷಿಪ್ತವಾಗಿ ಒಂದು ಕಿರು ಪರಿಚಯ ಕೊಡ್ಬೋದಾ ಕರ್ನಾಟಕದ ಆದಿವಾಸಿ ಸಮುದಾಯಗಳ ವೈವಿಧ್ಯತೆ ಬಗ್ಗೆ? ಅದ್ರ ಬಗ್ಗೆ ಒಂದು ಕಿರು ಪರಿಚಯ ಕೊಡ್ಬೋದಾ? ಎಲ್ರಿಗೂ ನಮಸ್ಕಾರ. ಸರ್ ಹೇಳಿದಾಗೆ ನಾನು ಸುಶೀಲಾ ಕೊರಗ ಅಂತ ಉಡುಪಿಯಿಂದ ಬಂದಿದ್ದೀನಿ. ಆಕ್ಚುಲಿ ಐಡೆಂಟಿಟಿಯ ವಿಷಯದಲ್ಲಿ ಆದಿವಾಸಿಗಳು ಇವತ್ತಿನ ಈ ಕಾರ್ಯಕ್ರಮ ಆದಿವಾಸಿಗಳ ಕ್ರಿಯಾಶೀಲತೆ ಮತ್ತು ಘನತೆ ಮತ್ತು ಸ್ವಾಭಿಮಾನವಾಗಿ ಬದುಕಲಿಕ್ಕೆ ಈ ಸಮಾಜದಲ್ಲಿ ಅಂತರವನ್ನು ಕಡಿಮೆ ಮಾಡಿ ಸಮತೋಲನ, ಸಮಪಾಲು, ಸಮಬಾಳು ಅನ್ನುವ ಒಂದು ಹಕ್ಕಿನೊಂದಿಗೆ ಈ ಆದಿವಾಸಿ ಆದಿವಾಸಿ ದಿನ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸರ್ ಹೇಳಿದಾಗೆ ನಮ್ಮಲ್ಲಿ ಕರ್ನಾಟಕದಲ್ಲಿ ತುಂಬಾ 57 ST ಸಮುದಾಯಗಳಿದೆ. ಅದರಲ್ಲಿ ತುಂಬಾ ಫಾರೆಸ್ಟ್ ಒಳಗೆ ಇರುವಂತದ್ದು ನಮ್ದು ಅರಣ್ಯಾಧಾರಿತ ಸಮುದಾಯಗಳು 12, ಸೋಲಿಗೆ ಇರ್ಬೋದು, ಜೇನುಕುರುಬ, ಹಸಲರು, ಇರುಳಿಗರು, ಡೊಂಗರ್ಗೆ ಹಕ್ಕಿಪಿಕ್ಕಿಗಳು ಅಂತ 12 ಸಮುದಾಯಗಳು ನಾವು ಅರಣ್ಯದಲ್ಲಿ. ನಮ್ಮ 12 ಸಮುದಾಯದಲ್ಲಿ ಕರ್ನಾಟಕದಲ್ಲಿ 2 PVTG ಸಮುದಾಯ, ಪರ್ಟಿಕ್ಯುಲರ್ ವನರೇಬಲ್ ಟ್ರೈಬಲ್ ಗ್ರೂಪ್, ವಿಶೇಷವಾಗಿ ಐಡೆಂಟಿಟಿಯ ವಿಷಯದಲ್ಲಿ ತಮ್ಮದೇ ಆದ ಭಾಷೆ, ತಮ್ಮದೇ ಆದ ಸಂಸ್ಕೃತಿ, ಮತ್ತೆ ಬೇರೆ ಬೇರೆ ವಿಶೇಷವಾಗಿ ಅದರಲ್ಲಿ ಕೊರಗರು ಕೂಡ ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಬುಡಕಟ್ಟು ಸಮುದಾಯಕ್ಕೆ, ಆದಿವಾಸಿ ಸಮುದಾಯಕ್ಕೆ ಅಸ್ಪೃಶ್ಯತೆ ಇಲ್ಲ. ಅಂತಹ ಸಮುದಾಯವೇ ನಮ್ಮ ಉಡುಪಿ ಜಿಲ್ಲೆಯ ಕೊರಗ ಸಮುದಾಯ. ಈ ಸಮುದಾಯದಲ್ಲಿ ನಿಜವಾಗ್ಲೂ ಬೇರೆ ಬೇರೆ ಎಲ್ಲಾ ಬುಡಕಟ್ಟು ಸಮುದಾಯಗಳಲ್ಲಿ ಪ್ರಾದೇಶಿಕ ಭಿನ್ನತೆ, ಬೇರೆ ಬೇರೆ ಸಾಂಸ್ಕೃತಿಕ ವಿಷಯಗಳಲ್ಲಿ
ಭಿನ್ನತೆ ಇದೆ. ಈಗ ನಮ್ಮ ಸೋಲಿಗರಲ್ಲಿ ಇರ್ಬೋದು, ಕೊರಗರಲ್ಲಿ ಇರ್ಬೋದು, ಜೇನುಕುರುಬ ಅವರ ಸಂಸ್ಕೃತಿ, ಅವರ ಆರಾಧ್ಯ ದೇವ ಬೇರೆ ಇರ್ಬೋದು, ಅವರ ಫುಡ್ ಕಲ್ಚರ್ ಬೇರೆ ಇರ್ಬೋದು, ಅವರ ಡ್ರೆಸ್ ಕೋಡ್ ಬೇರೆ ಇರ್ಬೋದು, ಅವರ ಆಹಾರ ಪದ್ಧತಿ ಕೂಡ ಬೇರೆ ಇರ್ಬೋದು. ಈ ತರದ ವಿಷಯಗಳಲ್ಲಿ ತುಂಬಾ ಬೇರೆ ಬೇರೆ ವಿಭಿನ್ನತೆ ಇದೆ. ಅದರಲ್ಲಿ ಎಲ್ರೂ ಕೂಡ ನಾವೆಲ್ಲ ಆದಿವಾಸಿಗಳು ಒಂದು ವೇದಿಕೆಗೆ ಬರ್ಲಿಕ್ಕೆ, ಈ ಆದಿವಾಸಿ ದಿನ ನಮ್ಮ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಒಂದು ವಕಾಲತ್ತು ಮಾಡ್ಲಿಕ್ಕೆ, ನಮ್ಮ ಹಕ್ಕು ಏನು ಸ್ವಾತಂತ್ರ್ಯ ಏನು ಬರುವ ಇದರಲ್ಲಿ 15ಕ್ಕೆ ಏನು 75ನೇ ವರ್ಷ ಆಚರಣೆ ಮಾಡ್ತಿದೀವಿ. ಈ ಸಂದರ್ಭದಲ್ಲಿ ನಾವು ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ, ನಾವು ಹೋರಾಟ, ಸ್ವಾಭಿಮಾನದ ಘನತೆಯನ್ನು ಬದುಕೊಳ್ಳಿಕ್ಕೆ ಈ ಕರ್ನಾಟಕದ ನಾವು ಅರಣ್ಯ ಆಧಾರಿತ ಆದಿವಾಸಿಗಳು ಈಗಲೂ ಕೂಡ ನಮ್ಮ ಬದುಕಿಗೆ ನಾವು ಹೇಳ್ತೀವಿ ಎಲ್ಲಾ ಒಂದು ಪ್ರಾಣಿ ಪಕ್ಷಿ ಸಂಕುಲಕ್ಕೂ ಒಂದೊಂದು ಕಾನೂನು ಕಾಯ್ದೆಗಳು, ಆದ್ರೆ ನಮ್ಮ ಅರಣ್ಯ ಆಧಾರಿತ ಸಮುದಾಯ ಈಗಲೂ ಕೂಡ ಲಿವ್ಲಿಹುಡ್ಗೆ ಒಂದು ಘನತೆ ಬದುಕು ಪಡಿಬೇಕಾದ್ರೂ ಕೂಡ ಅದಕ್ಕಾದ್ರೂ ಕೂಡ ಒಂದು ವ್ಯವಸ್ಥೆ ಮಾಡಿದೆ ಸರ್ಕಾರ. ಬಟ್ ಇವತ್ತು ನಾವು ನಮ್ಮ ಪ್ರತಿ ಒಂದು ಬದುಕಿಗೋಸ್ಕರನು ಹೋರಾಟದಿಂದನೇ ನಮ್ಮ ಹಕ್ಕುಗಳನ್ನು ಸರ್ಕಾರ ಹೇಳುತ್ತೆ ಅದು ಕೊಟ್ಟಿದೀವಿ ಇದು ಕೊಟ್ಟಿದ್ವಿ, ಬಟ್ ಎಲ್ಲದನ್ನು ಕೂಡ ಆದಿವಾಸಿ ಸಮುದಾಯದ ಹೋರಾಟದಿಂದ ಸಿಕ್ಕಂತ ಒಂದು ಹಕ್ಕುಗಳು. ಇವತ್ತು ಆ ಹಕ್ಕುಗಳು, ಕೆಲವೊಂದು ಹಕ್ಕುಗಳನ್ನು ಪಡ್ಕೊಂಡಿದೀವಿ, ಇನ್ನು ಕೂಡ ಆ ಹಕ್ಕುಗಳಿಗೆ ಎಲ್ರಿಗೂ ಸಮಪಾಲು ಸಮಬಾಳು ಸಿಗ್ಬೇಕು ಅಂತ ಹೇಳಿ ಇವತ್ತು ಈ ದಿನವನ್ನು ನಾನು ಅರಣ್ಯ ಆದಿವಾಸಿಗಳು ಅಷ್ಟು ಸಮುದಾಯ ಇವತ್ತು ಭಾಗವಹಿಸ್ತಿದ್ರು ಕೂಡ ನಾವು ಬೇರೆ ಬೇರೆ ಸಮುದಾಯದಲ್ಲಿ ನಮ್ಮ ಪ್ರಾದೇಶಿಕ ಭಿನ್ನತೆ ಇದೆ, ನಮ್ಮ ಸಂಸ್ಕೃತಿ ಏನಿದೆ ಎನ್ನುವಂಥದ್ದು, ನಮ್ಮ ಪಾರಂಪರಿಕ ಜ್ಞಾನ ಮುಂದೆ ಅದಕ್ಕೆ ಪ್ರಸಾರಣ ಹೇಗೆ ಇರ್ಬೋದು ಅನ್ನುವಂಥದ್ದು ಈ ಕಾರ್ಯಕ್ರಮವನ್ನು ಹೇಳ್ಬೋದು ಸರ್. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಸುಶೀಲಾ. ಅದೇ ನೀವು ಹೇಳಿರೋದನ್ನ ನಾನು ಪೂರ್ತಿ ಅನುವಾದ ಮಾಡೋ ಬದಲು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ Sushila has brought up. I won't try to literally translate all of it. Some of the key points is the need for creativity in advocating for equity and rights of indigenous communities, of Adivasi communities. She brought up the issue of the need for self-determination to be an important principle. And very importantly, she emphasized that the idea of there are several Adivasi communities. So the idea is not of one kind of a tribe, so one Indian tribe, but the idea is of several very distinct Adivasi identities which have distinct food, distinct gods, cultures, religions, and all of this. And she made this point about the need for the Adivasi as a label to bring together these very diverse and distinct communities under a common platform. Vedike was the word she used. And she says that the International Day of Indigenous People provides a platform for many of these diverse indigenous communities to come together to advocate for their rights. And finally, one important point she made is many of the positive developments that she sees today among the Adivasi communities has not come automatically. One struggle in the bandide. It has come through a horata. Horata was the word that she used. So lot of the few things that they enjoy today have been an outcome of decades, if not centuries of struggle. ಸೊ ಧನ್ಯವಾದಗಳು ಸುಶೀಲಾ. ಸೊ ಇದ್ರ ಜೊತೆಗೆ ನಾನು ಪುಟ್ಟಮ್ಮ ಅವ್ರ ಜೊತೆಗೆ ಹೋಗೋದಕ್ಕೆ ಮುಂಚೆ ಇವಾಗ ನೀವು ಕರ್ನಾಟಕದ ಬೇರೆ ಬೇರೆ ಆದಿವಾಸಿ ಸಮುದಾಯಗಳ ಬಗ್ಗೆ ಹೇಳಿದ್ರಿ. ನೀವು ಒಬ್ಬ ಆದಿವಾಸಿ ಸಮುದಾಯದಿಂದ ಬಂದಿರುವಂತ ಒಬ್ಬ ಮಹಿಳೆ, ಒಬ್ಬ ಲೀಡರ್ ಇದ್ದೀರಾ. ಮತ್ತೆ ಜೊತೆಗೆ ನೀವು PhD ಇನ್ ಸೋಷಿಯಲ್ ವರ್ಕ್ನು ನೀವು ಮಾಡ್ತಾ ಇದ್ದೀರಾ ಮೈಸೂರು ಯೂನಿವರ್ಸಿಟಿನಲ್ಲಿ. ಸೊ ನಿಮ್ಮ ಸಮುದಾಯದ ಒಂದು ಕಿರುಪರಿಚಯ ಮಾಡ್ಕೊಡ್ಬೋದಾ? ನಮ್ದು ನಮ್ಮದೇ ಭಾಷೆಯಲ್ಲಿ ಅಂತ ಹೇಳೋದಿದ್ರೆ ನಮ್ಮ ಕೊರಗ ಅಂತ ಹೇಳ್ತಾರೆ. ಆಕ್ಚುಲಿ ಸಂಶೋಧನೆ ಹೇಳುತ್ತೆ ಏನ್ ಹೇಳಿದ್ರೆ, ಕೊರಗರು ಅಂತ ಹೇಳಿದ್ರೆ ನಮ್ಮ ಭಾಷೆಯಲ್ಲಿ ಕುರುವೇರು ಅಂತಂದ್ರೆ ಬೆಟ್ಟದಲ್ಲಿ ವಾಸಿಸುವವರು. ಅವರು ನಾವು ಕಾಡಲ್ಲಿ ಮತ್ತೆ ಪ್ರಕೃತಿ ಮತ್ತೆ ಸೂರ್ಯನನ್ನ ಆರಾಧನೆ ಮಾಡುವಂತದ್ದು ಕೊರಗ ಒಂದು ಸಂಶೋಧನೆಯಲ್ಲಿ, ಕೊರಗರಿಗೆ ಒಂದು ಆ ಸಂಶೋಧನೆಯಲ್ಲಿ ಕಂಡು ಬಂದಿರುವಂತದ್ದು. ನಮ್ಮ ಕೊರಗರು ಮೂಲತಃ ಫಾರೆಸ್ಟ್ ಒಳಗೆ ಅಲ್ಲಿನೇ ಆದ ಪ್ರಕೃತಿಯ ಒಳಗಡೆ ಇದ್ದು ಪ್ರಕೃತಿ ಒಟ್ಟಿಗೆ ಭಾವನಾತ್ಮಕವಾಗಿ ಬೆಳೆಯುವಂಥದ್ದು, ಯಾವುದೇ ರೀತಿಯಲ್ಲಿ ಪ್ರಕೃತಿಗೆ ಹಾನಿ ಮಾಡದೇನೆ ಅದರೊಟ್ಟಿಗೆ ಪುರುಷರು ಮತ್ತು ಮಹಿಳೆಯರು ಯಾವುದೇ ಭೇದವಿಲ್ಲದೆ ಅವರದೇ ಆದ ಒಂದು ಐಡೆಂಟಿಟಿಯನ್ನು ಇಟ್ಕೊಂಡು ಬದುಕಿದಂಥವ್ರು. ಈಗಲೂ ಕೂಡ ವಿಶೇಷವಾದ ಮಹಿಳೆಯರಿಗೆ ಇವತ್ತೇನು ನಮ್ಮ ವಿಶ್ವ ಆದಿವಾಸಿ ದಿನದಲ್ಲಿ ಮಹಿಳೆಯರಿಗೆ ಏನು ಪಾರಂಪರಿಕ ಜ್ಞಾನ ಮತ್ತೆ ಅದರ ಸಂರಕ್ಷಣೆ ಮತ್ತು ಪ್ರಸರಣ ಏನಿದೆ ಆ ವಿಷಯದಲ್ಲಿ ಹೇಳಿದ್ರೆ ನಮ್ಮ ಕೊರಗ ಸಮುದಾಯ ವಿಶೇಷವಾದ
ಒಂದು ಸಂಸ್ಕೃತಿಯನ್ನು ಹೊಂದಿದೆ. ಯಾಕಂತ ಹೇಳಿದ್ರೆ ನಮ್ಮ ಇಡೀ ಸಮುದಾಯ ಮಾತೃಮೂಲ ಸಮುದಾಯ. ಪ್ರತಿಯೊಂದು ಹಕ್ಕಿನಲ್ಲಿ ಮಹಿಳೆಯರಿಗಾದ ವಿಶೇಷವಾದ ಸ್ಥಾನ ಇದೆ. ಯಾಕಂತ ಹೇಳಿದ್ರೆ ಮಗು ಒಬ್ಬ ತಾಯಿ ಗರ್ಭಿಣಿ ಆಗುವುದರಿಂದ ಹಿಡಿದು ಆ ತಾಯಿ ಮೊದಲನೇ ಮಗುವೆ ಹೆಣ್ಣಾಗ್ಬೇಕು ಅಂತ ಎಲ್ರೂ ಕೂಡ ಇಷ್ಟ. ಯಾಕಂದ್ರೆ ಈ ಹೆಣ್ಣು ಮೊದಲೇ ನಮ್ಗೆ ಸಂತತಿಯನ್ನ ಜಾಸ್ತಿ ಮಾಡತ್ತೆ ಅನ್ನುವ ಕಾನ್ಸೆಪ್ಟ್ ನಮ್ಮ ಸಮುದಾಯದಲ್ಲಿದೆ. ಅದ್ರೊಟ್ಟಿಗೆ ಮಗು ಆ ಹೆಣ್ಣು ಮಕ್ಕಳನ್ನು ವಿಶೇಷವಾಗಿ ನಮ್ಮಲ್ಲೇ ತಾಯಿ ಮನೆಯಲ್ಲೇ ಈಗ ಏನು ನಮ್ಮ ಪುರುಷ ಪ್ರಧಾನ ಮತ್ತೆ ಪಿತೃತ್ವ ಪ್ರಧಾನ ವ್ಯವಸ್ಥೆ ಏನಿದೆ, ಈ ಕಾಡಿನಿಂದ ಈಚೆಗೆ ಬಂದ ನಂತರ ಸ್ವಲ್ಪ ಅಸಮತೋಲನಗಳಾಗಿರ್ಬೋದು. ಆದ್ರೂ ಕೂಡ ನಮ್ಮ ಐಡೆಂಟಿಟಿಯನ್ನು ಇಟ್ಟುಕೊಂಡು ಈಗಲೂ ಕೂಡ ಒಬ್ಬ ಮಹಿಳೆ ಅವರ ಕುಟುಂಬದ ಯಜಮಾನಿನೇ ಒಬ್ಬ ನನ್ನ ತಾಯಿಯಾಗಿ, ಈಗ ನನ್ನ ಮನೆಯಲ್ಲಿ ನನ್ನ ತಾಯಿನೇ ತಂದೆ ಇದ್ರೂ ಕೂಡ ಲಾಸ್ಟ್ ಏನು ಡಿಸಿಷನ್ ತಗೊಳ್ಳೋದಿದ್ರು ಕೂಡ ನಮ್ಮ ತಾಯಿಯಾಗಿತ್ತೆ. ಇಡೀ ಸಮುದಾಯನು ಕೂಡ ಮಹಿಳೆಯರೇ ತೆಗೆದುಕೊಳ್ತಾರೆ. ಅದ್ರ ನಂತರ ಹೆಚ್ಚಿನಾಗಿ ಈಗ ಕೆಲವೊಂದು ನಮ್ಮಲ್ಲಿ ಸಂಪ್ರದಾಯಗಳಿದೆ. ಹುಡುಗಿ ಮೆಜಾರಿಟಿ ಬಂದಾಗ ಕೆಲವೊಂದು ಸೂತಕಗಳು ಅವ್ರಲ್ಲಿ ಮುಟ್ಬಾರ್ದು, ಇಲ್ಲಿ ಅಂತದ್ದು ಯಾವುದೇ ತರದ್ದು ನಮ್ಮ ಕೊರಗ ಸಮುದಾಯದಲ್ಲಿ ಇಲ್ಲ. ಯಾವತ್ತೂ ಕೂಡ ಒಬ್ಬ ಮಹಿಳೆ ಹುಡುಗಿಯನ್ನು ಮೆಜಾರಿಟಿ ಬಂದಾಗ ಅವಳನ್ನು ವಿಶೇಷವಾಗಿ ರಕ್ಷಣೆ ಮಾಡ್ತಾರೆ. ಯಾಕಂದ್ರೆ ಹುಡುಗಿ ಮೆಜಾರಿಟಿ ಅಂತಂದ್ರೆ ಯಾವುದೇ ಒಂದು ಬೇರೆ ಕೋಣೆಯಲ್ಲಿ ಕೂರಿಸೋದು ಅಥವಾ ಬೇರೆ ಹೊರಗಡೆ ಕೂರಿಸೋದು ಯಾವುದೇ ರೀತಿ ಇಲ್ಲ. ಒಳ್ಳೆ ರೀತಿಯಲ್ಲಿ ಮನೆಯ ಒಳಗಡೆನೆ ಅದಕ್ಕೊಂದು ಒಳ್ಳೆ ರೀತಿ ಫುಡ್ ಕೂಡ ಸಿಸ್ಟಮ್ ನಮ್ಮಲ್ಲಿ ಈಗಲೂ ಕೂಡ ಮೆಂತೆ ಗಂಜಿ, ಅವಲಕ್ಕಿ, ರಾಗಿ ಗಂಜಿಯನ್ನು ಅಷ್ಟು ದಿನ 13ನೇ ದಿನಕ್ಕೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮ ತಾಯಿ ಅಥವಾ ಅಜ್ಜಿ ಇರ್ಬೋದು. ಅದಕ್ಕೆ ನಮ್ಮ ಪುರುಷರು ಕೂಡ ಸಪೋರ್ಟ್ ಮಾಡ್ತಾರೆ ಆ ಫುಡ್ ತಂದ್ಕೊಳ್ಳೋಕೆ. ಯಾಕಂದ್ರೆ ಸಮಬಾರ ಅಂದ್ರೆ ಆ ಮೆತ್ತೆ ತರ್ಲಿಕ್ಕೆ ಅದಕ್ಕೆ ತಂದೆ ಕೆಲ್ಸಕ್ಕೆ ಹೋದಾಗ ಅದನ್ನ ಸಪೋರ್ಟ್ ಮಾಡ್ತಾರೆ. ಆಮೇಲೆ 14ನೇ ದಿನಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ ತಾಯಿ ಮನೆಯಲ್ಲೇ ನಡೆಯುತ್ತೆ. ಎಲ್ಲಾ ಫ್ಯಾಮಿಲಿಗಳು ಬಂದು ಒಂದು ತೆಂಗಿನ ಮರದಲ್ಲಿ ಇಡೀ ಒಂದು ತೆಂಗಿನ ಮರದಡಿಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಅದೊಂದು ಕೂಡ ಫಲವತ್ತದು. ಹೆಣ್ಣು ಕೂಡ ಅದೊಂದು ಫಲವತ್ತತೆ ಕೊಡುವ ಒಂದು ಮಹತ್ವ ಇಟ್ಟುಕೊಂಡು ಆ ಕಾರ್ಯಕ್ರಮ ಮಾಡ್ತಾರೆ. ಎಲ್ರೂ ಬಂದು ಅರಿಶಿನ ಮತ್ತು ಏನು ಸೀಗೆಕಾಯಿ ಪುಡಿ ಅಂತಂದು ನೀರುವಂತ ಆ ತರದ ಸಂಸ್ಕೃತಿ ಇರುವಂತದ್ದು. ಅದ್ರ ನಂತರದ ಮದುವೆ ಕಾನ್ಸೆಪ್ಟಿಗೆ ಬಂದ್ರೆ ನಮ್ಮಲ್ಲಿ ಕೂಡ ಈಗ ಹುಡುಗ ಹುಡುಗಿ ಇಷ್ಟಪಟ್ರು ಕೂಡ ಒಂದು ಮನೆಯ ಒಪ್ಪಂದ, ಹುಡುಗ ಹುಡುಗಿಯ ಒಪ್ಪಂದ ಮಾಡ್ಕೊಂಡು ಫಸ್ಟ್ ಹುಡುಗನ ಕಡೆಯವರು ಹುಡುಗಿಯ ಮನೆಗೆ ಬಂದು ಕೇಳಿಕೊಂಡು ಮತ್ತೆ ಹುಡುಗಿಯ ಮನೆಯವರು ಅವರಿಗೆ ಕೇಳ್ಕೊಂಡು ಬಂದು ಪ್ರಥಮವಾಗಿ ಹುಡುಗಿಯ ಮನೆಗೆ ಹೆಚ್ಚಾಗಿ ನಮ್ಮಲ್ಲಿ ವರದಕ್ಷಿಣೆಯ ಕಾನ್ಸೆಪ್ಟೇ ಇಲ್ಲ. ನಮ್ಮ ಆದಿವಾಸಿಗಳು ಯಾವ ಆದಿವಾಸಿಗಳಲ್ಲಿ ಇಲ್ಲ, ಅದ್ರ ವಿಶೇಷವಾಗಿ ನಮ್ಮ ಕೊರಗ ಸಮುದಾಯದಲ್ಲಿ ಹುಡುಗರು ಕೂಡ ಹಿಂದಿನ ದಿನ ಬಂದು ಎಲ್ಲನೂ ಕೂಡ ಸೀರೆ ಅದು ಇದು ಎಲ್ಲನೂ ಅಕ್ಕಿ ಎಲ್ಲ ಹೆಚ್ಚಲ್ಲಿ 12 ಸೇರು ಅಕ್ಕಿ, ಒಂದು 12 ರೂಪಾಯಿ ಎಲ್ಲದೂ ಕೂಡ ಮಹಿಳೆಗೆ ಹಿಂದಿನ ದಿನ ಮುಹೂರ್ತದ ದಿನ ತಂದು ಹಿಂದಿನ ದಿನ ಕೊಟ್ಟಾದ ನಂತರನೇ ಪ್ರೋಸೆಸ್ ನಡುವಂಥದ್ದು. ಮತ್ತೆ ಅದ್ರ ನಂತರದ್ದು ಒಂದು ವೇಳೆ ಮದುವೆ ಆದ ನಂತರ ಹುಡುಗ ಹುಡುಗಿ ಏನು ಹೊಂದಾಣಿಕೆ ಬಂದಿಲ್ಲ, ಹುಡುಗ ಗಂಡ ಬಿಟ್ಟೋದ್ರು ಹೆಂಡು ಬಿಟ್ಟೋದ್ರು ಕೂಡ ಒಬ್ಬ ಮಹಿಳೆ ಯಾಕೆ ಮಾತೃಮೂಲ ಸಮುದಾಯ ಅವಳು ತನ್ನ ಸ್ವಾಭಿಮಾನ ಬದುಕನ್ನು ಕೊಟ್ಕೊಳ್ಳಿಕ್ಕೆ ರೆಡಿಯಾಗಿರ್ತಾಳೆ ಅವರು. ಮತ್ತೆ ಯಾವುದೇ ರೀತಿಯಲ್ಲಿ ಗಂಡ ತೀರ್ಕೊಂಡ್ರು ಕೂಡ ವಿಧೇಯ ಕಾನ್ಸೆಪ್ಟ್ ಈಗಲೂ ಕೂಡ ನಮ್ಮಲ್ಲಿ ಇಲ್ಲ. ಯಾರು ಕೂಡ ತಾಯಿ ಮನೆಗೆ ಹೋಗಿ ಗಂಡನ ಮನೆಯಲ್ಲಿ ಇದ್ರು ತಾಯಿ ಮನೆಯಲ್ಲಿ ಯಾವುದೇ ರೀತಿ ವಿಧೇಯ ಕಾನ್ಸೆಪ್ಟ್ ಇಲ್ಲ. ಕೆಲವೊಂದು ಭಾಷೆ ಬಳಕೆ ಇದೆ, ಆ ಭಾಷೆಗಳನ್ನು ಕೂಡ ನಾವು ಕೆಟ್ಟದಾಗಿ ನಮ್ಮ ಇದು ಮಾಡುವುದಿಲ್ಲ. ಅದ್ರ ನಂತರದ್ದು ಕೂಡ ಒಂದ್ ವೇಳೆ ಗಂಡ ಅಲ್ಲಿ ಇಲ್ಲಿ ಇಲ್ಲದಿದ್ರು ತಾಯಿ ಮನೆ ಒಂದು ನನಗೆ ಒಂದು ಇದೆ ಅನ್ನುವಂಥದ್ದು ಆ ಆತ್ಮವಿಶ್ವಾಸ ಮತ್ತು ಬದುಕು ಕಟ್ಕೊಳ್ಳಿಕ್ಕೆ ನಿರ್ಧಾರ ಮಾಡ್ತಾಳೆ. ಅದ್ರ ನಂತರದ್ದು ಕೂಡ ಈಗ ಸಾವಿನ ಸಂದರ್ಭದಲ್ಲಿ ಕೂಡ ಕೆಲವೊಂದು ಈಗಿನ ನಮ್ಮ ಪುರುಷ ಪ್ರಧಾನ ಈಗಿನ ಆಧುನಿಕ ಸಮಾಜದಲ್ಲಿ ಬಳೆ ಹೊಡೆಯುವಂಥದ್ದು, ಕರೆಮಣಿ ತೆಗೆಯುವಂಥದ್ದು, ಕುಂಕುಮ ತೆಗೆಯುವಂಥದ್ದು ಅಂಥದ್ದೆಲ್ಲದೂ ಕೂಡ ಪುರುಷ ಹೊರಗಿನ ಪ್ರಪಂಚದಿಂದ ಇನ್ನು ನಿಮ್ಗೆ ಬಂದಿದೆ. ಬಟ್ ನಮ್ಮಲ್ಲಿ ಈಗಲೂ ಕೂಡ ಆ ಕಾನ್ಸೆಪ್ಟ್ ಇಲ್ಲಿ ಯಾವಾಗ್ಲೂ ಕೂಡ ಬಳೆನೂ ಇಡ್ತಾರೆ, ಹೂವನು ಇಡ್ತಾರೆ, ಎಲ್ಲರೊಟ್ಟಿಗೂ ಚೆನ್ನಾಗಿ ಇರ್ತಾರೆ. ಯಾವುದೇ ರೀತಿಯಲ್ಲಿ ಬೆಳಿಗ್ಗೆ ಒಬ್ಬ ಅಡಿಗೆ ಗಂಡ ತೀರ್ಕೊಂಡು ಅಡಿಗೆ ಮಾಡಬಾರ್ದು, ಎಲ್ಲರ ಎದುರಿಗೆ ಎಲ್ಲಿಗೆ ಹೋಗುವಾಗ ಎದುರ್ಬಾರ್ದು, ಆ ತರದ ಯಾವುದೇ ರೀತಿಯ ಕಾನ್ಸೆಪ್ಟ್ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ತುಂಬಾ ಕೌಶಲ್ಯ ಮಹಿಳೆಯರಿಗೆ ನಮ್ಮಲ್ಲಿ ಕೊರಗರದ ಮೂಲ ಕಸುಬು ಬುಟ್ಟಿ ಹಣಿವಿಕೆ ಎಂತ ಒಬ್ಬ ಇಂಜಿನಿಯರ್ ಕೂಡ ಅದನ್ನು ಮಾಡ್ಲಿಕ್ಕೆ ನಮ್ಮ ಮಹಿಳೆಯರ ಸಂದರ್ಭದಲ್ಲಿ ಒಂದು 10 kg ಅಕ್ಕಿ ಬುಟ್ಟಿ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನು 10 kgಗೆ ಮಾಡ್ತಾರೆ. ಅದನ್ನು 10 ಬುಟ್ಟಿ ಕೂಡ ಮಾಡಿ ಅದೇ ಅಳತೆಗೆನೆ ಅದೇ ಅಷ್ಟು ಅದಕ್ಕೇನೆ ಒಂದು ಬುಟ್ಟಿಯನ್ನು ಹೊಳೆದು ಆ 10 kg ಹಿಡಿಯುವಾಗನೆ ಅಂತ ಒಂದು ಬದುಕನ್ನು ಕಟ್ಟುವಂತ ನಮ್ಮ ಮೂಲ ಕಸುಬು. ಹಾಗೇನೆ ಒಂದು ಅನ್ನ ಬಟ್ಟಿ ಇಳಿಸುವಿಕೆಯಲ್ಲೂ ಕೂಡ ಆ ಪಾತ್ರೆಗೆ ಎಷ್ಟು ಬೇಕು ಅದು ಗಂಜಿ ಇಳಿಸ್ಲಿಕ್ಕೆ ಅಂಥದೇ ಒಂದು ಇಂಜಿನಿಯರ್ ಮಾಡದಂತ ಸೈನ್ಸ್ ಕಲ್ತು ಇಂಜಿನಿಯರ್ ಆಗ್ಬೇಕು. ನಮ್ಮ ಕುಲ ಸಮುದಾಯ ಮೂಲತಃ ಅಂತಹ ಸಂಸ್ಕೃತಿ ಹುಟ್ಟು ಬುಟ್ಟಿಯಲ್ಲಿ ಕೂಡ ಆ ತರದ ಪಂಚವನ್ನು ತಮ್ಮ ಅದೇ ಪಾರಂಪರಿಕ ಈಗ ಕಡಿಮೆ ಕ್ರಮೇಣ ಆಗ್ತಿದೆ. ಯಾಕಂದ್ರೆ ಆದಿತ್ಯವಾದ ಸಮಾಜ ಶಿಕ್ಷಣ ಮುಖ್ಯವಾಹಿನಿ ಅಂತ ಹೇಳಿ ಕಾಡಿನಿಂದ ಹೊರಗಡೆ ತಂದು
ಈಗಿನ ಅಲ್ಲಿನೂ ಅಸಮತೋಲನ, ಇಲ್ಲಿನ ಅಸಮತೋಲನ ಬದುಕು ಕಟ್ಟುಕೊಳ್ಳಿಕ್ಕಾಗದೆ ಒಂದು ಅತಂತ್ರ ಸ್ಥಿತಿಯಲ್ಲಿ ನಮ್ಮ ಸಮುದಾಯ ಬದುಕಿರುತ್ತೆ. ಆರೋಗ್ಯದ ಸಂದರ್ಭದಲ್ಲಿನೂ ಕೂಡ ಒಂದು ಒಳ್ಳೆ ಸಾಂಸ್ಕೃತಿಕ ನಮ್ಮದೇ ಆದ ಪದ್ಧತಿ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಕಾಡಿನಿಂದ ಹೊರಗಡೆ ಬಂದ ನಂತರ ಯಾವುದೇ ನಮ್ಮ ಕಚ್ಚಾ ವಸ್ತುಗಳು, ಅದಕ್ಕೆ ಮೆಡಿಸಿನ್ ಯಾವುದೇ ಸಿಗದ ಕಾರಣ ಈಗ ಕ್ರಮೇಣ ಒಂದು ಖಾಸಗಿ ಆಸ್ಪತ್ರೆಗಳು ಇದಕ್ಕೆ ಹೋಗ್ತಿದ್ವಿ. ಬಟ್ ಎಲ್ಲೋ ಒಂದ್ ಕಡೆ ಮೊದಲು ಹೆಚ್ಚಿನದಾಗಿ ನಮ್ಮದೇ ಆದ ಒಂದು ಭಾಷೆ ಇದೆ. ಈಗ ಕ್ರಮೇಣ ಎಲ್ಲೋ ಒಂದ್ ಕಡೆ ನಮ್ಗೆ ನಮ್ಮ ಆದಿವಾಸಿ ಅನ್ಟಚಬಿಲಿಟಿ ಏನು ಎನ್ನುವ ಕಾರಣಕ್ಕೆ ನಮ್ಮ ಶಾಲೆಯಲ್ಲಿ ನಮ್ಗೆ ಹೆಸರನ್ನು ಹೇಳುವ ಬದಲು ಜಾತಿ ಹೆಸರನ್ನ ಹೇಳಿ ಕೂಗಿ ನಮ್ಗೆಲ್ಲೋ ಒಂದ್ ಕಡೆ ನಮ್ಮ ಭಾಷೆ ಕೀಳರಿಮೆ ಆಗಿ ಹೋಯ್ತು. ಎಲ್ಲೋ ಒಂದ್ ಕಡೆ ಅದು ನಮ್ಗೆ ಪರಿಣಾಮ ಬೀರ್ತೋ ಏನೋ ಗೊತ್ತಿಲ್ಲ. ಒಂದು 10-15 ವರ್ಷದಿಂದ ಈಗ ಕ್ರಮೇಣ ನಮ್ಮ ಭಾಷೆಗಳು ಬಳಕೆ ಮಾಡುವಂತದ್ದು ಕಡಿಮೆ ಆಗ್ತಾ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಮುಂದಿನ ಹಂತದಲ್ಲಿ ನಮ್ಮ ಸಮುದಾಯದ ಐಡೆಂಟಿಟಿ ವಿಷಯಗಳಲ್ಲಿ ಭಾಷೆ ಇರ್ಬೋದು, ನಮ್ಮ ಮಾತೃಮೂಲ ಸಮುದಾಯದ ಮಹಿಳೆಯರ ಅಸಮಾನತೆಯನ್ನು ಸಮಾನತೆಗೆ ಏನು ಹೊರಗಿನ ಸಮಾಜಕ್ಕೆ ಇದು ಮಾಡ್ತಾ ಇದೀವಿ. ಬಟ್ ಎಲ್ಲೋ ಒಂದ್ ಕಡೆ ಐಡೆಂಟಿಟಿಯನ್ನು ನಾವು ಉಳಿಸ್ಕೊಂಡು ನಾವು ಹೋಗ್ಬೇಕು. ಇದು ನಮ್ಮ ಸಮುದಾಯದ ಒಂದು ಚಿಕ್ಕದಾಗಿ ಪರಿಚಯ ಮಾಡ್ತೀವಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಸುಶೀಲಾ brings a lot of different themes and I won't attempt to exactly translate. So those of you who understand Kannada are clearly at an advantage. But I think there are a few things that I'll pick up. Predominant part of her submission has been about the matrilineal or matriarchal system that the Koraga people have, which she contrasts with the very patriarchal system that the non-Adivasi or the so-called mainstream society has propagated. She gives various examples. For example, the celebration around the onset of menstruation and complete lack of a stigma whenever a girl attains menarche. The celebration in the household, the very public way in which it is spoken about, and very importantly, she mentioned about how the use of language can sometimes cause a kind of use of a language which tends to create shame or taboo. Instead, she was sharing how menstruation, there is no, the language that they use to refer to menstruation in Koraga households is more of a celebratory tone rather than something that creates a taboo around it. And she was sharing all of the wonderful food that is made for 13 days, in which many of the men of the household have an important role in procuring the materials for that food. Praveen? Sorry, there is one webinar nadita ide. Sorry. And a second thing that she picked up about the Koraga is, of course, something that is characterizes several Adivasi communities is the close relationship with environment, particularly sun. Alla Suryan jote ಒಂದು Koraga ಸಮುದಾಯದ ತುಂಬಾ ಒಂದು ಇದಿದೆ. And there were other issues that she brought up about how a lot of the inequalities emerge during the interface with the mainstream. So ಮುಖ್ಯವಾಹಿನಿ mainstream ಗೆ ಬಂದಾಗ whenever this transition towards the so-called mainstream happens, new kind of inequalities begin to emerge within. For example, adverse gender stereotypes begin to make an entry into traditional language and culture. And very importantly, she mentioned it's not the case with all Adivasi communities, but the Koraga community in Karnataka particularly was the victim of untouchability and discrimination. And she mentioned how at a very young age, identifying children based on the caste in schools, instead of identifying them by names, and also identifying children in a way that creates a negative impression among others, could have played a role in marginalizing their own language and culture. But she says that over time, they're overcoming it, and more you see the use of their language and culture in more public ways. So these were some of the points that Sushila brought into the discussion. Apart from this, she mentioned about the basket weaving, butti heneyuvike in Kannada, which is a very particular skill of the Koraga people. She shared how some of their baskets
baskets, they appear such standardized in shape as if they are coming out of a factory, but they are all handmade. So ಒಂದೇ ಇದರಲ್ಲಿ ಮಾಡ್ತಾರೆ, ಅಳತೆನಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು. And the issues around the idea of the mainstream and what that brings about. ತುಂಬಾ ಧನ್ಯವಾದಗಳು ಸುಶೀಲಾ. ಸಮಯ ಇದ್ರೆ ಇನ್ನು ತಿರ್ಗಾ ವಾಪಸ್ ಬರೋಣ ನೀವು ತಂದಿರೋ ವಿಷಯಗಳಿಗೆ. Next, we will move to, so by the way, apart from being an activist for the Koraga people's rights, Sushila is also a PhD student pursuing her PhD in social work at Mysore University. Moving on to Puttamma. Namaskara Puttamma avare. So Puttamma is a very respected leader and an activist from the Soliga community. She, like I mentioned earlier, is from Podu. Podu is the Soliga name for a village, Podu, called Karemala, in Bandipur Tiger Reserve, which is in Gundlupet Taluk of Chamarajanagar district. So Puttamma avare, so ಇವಾಗ ಇವರು ಕೊರಗ ಸಮುದಾಯದ ಬಗ್ಗೆ ಹೇಳಿದ್ರು. ಇವತ್ತು ಅಂತಾರಾಷ್ಟ್ರೀಯ ಆದಿವಾಸಿ ದಿನಾಚರಣೆ ಪ್ರಯುಕ್ತ ನಿಮ್ಮ ಸಮುದಾಯದ ಒಂದು ಕಿರುಪರಿಚಯ ಮತ್ತೆ ನಿಮಗೆ ಹೇಗೆ ಅನಿಸಿದೆ ಸೋಲಿಗರ ಒಂದು ಜೀವನ ಶೈಲಿ ಮತ್ತೆ ಹೆಣ್ಣು ಮಕ್ಕಳ ಮಹಿಳೆಯರ ಒಂದು ಪಾತ್ರ ಇದರಲ್ಲಿ, ಅದು ಈ ವರ್ಷದ ಥೀಮ್ ಇದೆ. ಸೊ ಇವೆಲ್ಲರ ಬಗ್ಗೆ ನಿಮ್ಮ ಅನಿಸಿಕೆಗಳು, ನಿಮ್ಮ ಇದು. ನಾವು ಸೋಲಿಗ ಸಮುದಾಯದಿಂದ ಬಂದಿದ್ದೀವಿ. ಪುಟ್ಟಮ್ಮ ಅಂತೇಳಿ ಬಂಡೀಪುರ ಪಕ್ಕ ಕಾರ್ಯಮಾಡ, ನಾವು ಚಾಮರಾಜನಗರ ಜಿಲ್ಲೆದಲ್ಲಿ ಬಂದಿರಂತವ್ರು. ನಾವು ಕಾಡೇ ನಮ್ಮದು, ಕಾಡೇ ತಾಯಿ, ಕಾಡೇ ತಂದೆ ಅಂತೇಳಿ ಕಾಡಿನಲ್ಲಿ ಕಾಡಲ್ಲಿ ನಾವು ಜೀವನ ಮಾಡ್ಕೊಂಡು ಅಲ್ಲೇ ಕಾಡಿನಲ್ಲಿ ಇದ್ವಿ. ಹಿಂದೆ ನಾವು ನಮ್ಮ ಜೀವನ ನಮ್ಗೆ ಹೆಚ್ಚಿಗೆ ಒಂದು ಯಾವುದು ಈ ನಾಗರಿಕತೆ ಇತ್ತೀಚೆಗೆ ಬಂದಿರುತ್ತೆ ಸರ್. ನಾಗರಿಕತೆ ಇತ್ತೀಚೆಗೆ ಬಂದ್ರೆ ಹಿಂದೆಲ್ಲ ನಾವು ಕಾಡಲ್ಲಿ ಇರೋದ್ರಿಂದ ಕಾಡಿನಲ್ಲಿ ಗಡ್ಡೆ ಗೆಣಸು ಕಾಡಿಗೆ ಹೋಗಿ ಗೆಣಸು ಹಾಕೊಂಡ್ ಬಂದು ಆ ಗೆಣಸೆ ಬೇಯಿಸಿ ತಿನ್ಕೊಂಡು ಸುಟ್ಟಿ ತಿನ್ಕೊಂಡು ಒಂದು ತಿಂಗಳಿಗೆ ಒಂದು ಮುಸ್ಕಿನ ಜೋಳ ಅಂತ ಬರ್ತಾ ಇತ್ತು ಸರ್. ಅದು ನಮ್ಮ ತಾಯಿಯರ ಗುದ್ರಿ ತಕೊಂಡು ಅಷ್ಟೆಲ್ಲ ಪೋಡ್ ಮಾಡಿ, ಕಾಡು ತರದು ಪೋಡ್ ಮಾಡಿ ಆ ಒಂದು ಇದರಲ್ಲಿ ರಾಗಿ ಬಿತ್ತಿ ಮುಸ್ಕಿನ ಜೋಳ ಹಾಕಿ ಆ ಜೋಳ ಬಂದಾಗ ಒಂದೊಂದು ಒಂದೂವರೆ ತಿಂಗಳೊಳಗೆ ದೊಡ್ಡ ಜೋಳ ಬರ್ತೈತಿ ಸರ್. ಆ ಜೋಳ ಎಲ್ಲ ತಿಂದು ಮತ್ತೆ ನಾವು ಕುಂಬಳ ಸೊಪ್ಪು, ಸಾಸಿವೆ ಸೊಪ್ಪು, ಇದು ಕೀರೆಗೆ ನಾವು ಎಡ್ಡನ ಕೀರೆ ಅಂತೀವಿ ಸರ್. ಎಡ್ಡನ ಕೀರೆ ಸೊಪ್ಪು ನಾವು ತಗೊಂಡ್ ಬಂದು ನಮ್ಮ ಅವ್ವ ಅಪ್ಪ ಬೇಯಿಸಿ ಎಲ್ಲ ಕೊಟ್ಟು ನಮ್ಮ ಜನಾಂಗಕ್ಕೆಲ್ಲ ಸಾಕಿ ಎಲ್ಲ ತಿಂದು ಬೆಳೆದಂತ ಜನಾಂಗ. ನಮ್ಮಲ್ಲಿ ಹೆಣ್ಣು ಮಕ್ಕಳು ದೊಡ್ಡವಳು ಅಂತೀವಿ ಸರ್ ನಮ್ಮ ಭಾಷೆಗೆ. ಹೆಣ್ಣು ಮಕ್ಕಳು ಇವಾಗ ಏನೋ ಹೇಳ್ತಾರೆ, ಇಂಗ್ಲಿಷ್ ಹೇಳ್ತಾರೆ, ಕನ್ನಡ ಹೇಳ್ತಾರೆ. ನಾವು ದೊಡ್ಡವಳಾಗಿದ್ದಾಳೆ, ನಮ್ಮ ಹುಡುಗಿ ಏನಲ್ಲ, ನಮ್ಮ ಹೆಣ್ಣು ದೊಡ್ಡವಳಾಗಿದ್ದಾಳೆ ಅಂತ ಹೇಳ್ತಾರೆ. ದೊಡ್ಡವಳಾದ ತಕ್ಷಣ ನಾವೊಂದು ಗುಳ್ಳು ಹಾಕ್ತಿವಿ ಸರ್. ಗುಳ್ಳಾಕಿ ಹೊರಗಡೆ ಕುಂಡಿಸ್ತೀವಿ. ಹೊರಗಡೆ ಗುಳ್ಳಾಕ್ಬಿಟ್ಟು ಹೊರಗಡೆ 5 ದಿನ ಅವಳಿಗೆ ಒಂದು ಮಾರಡೆ ಎಣ್ಣೆ ಅಂತೇಳಿ ಒಂದು ಚಿಕ್ಕ ಹುಡುಗಿನ ಪಕ್ಕದಲ್ಲಿ ಕುಂಡಿಸ್ಬಿಟ್ಟು ಅಲ್ಲಿ ಕುಂಡಿಸ್ತೀವಿ ಸರ್. ಆವಾಗ ಅಲ್ಲಿ ನಮ್ಮ ಜನಾಂಗ ಎಷ್ಟು ಜನ ಇದಾರೆ ಸರ್. ಅವರೆಲ್ಲ ಅವ್ರದ್ದು ಹಿಂದೆ ಎಲ್ಲ ಕತ್ತಿನ ಮಣಿ ಎಲ್ಲ ಹಾಕೊಳ್ತಿದ್ರು ಸರ್. ಆ ಮಣಿಗಳೆಲ್ಲ ಅವ್ರ ಬಳೆ, ಅವ್ರದ್ದು ಏನೋ ಚಿನ್ನ ಇರ್ಲಿಲ್ಲ ಸರ್. ಅವಾಗ ಏನೋ ಮಾಮೂಲಿ ಉಂಗ್ರಗಳು, ತಲೆ ಪದಲ ಇರ್ತದಲ್ಲ, ಅದು ಕಾಲ್ ಚೈನು ಅಂತದ್ದು ಎಲ್ಲ ಅವ್ರಿಗೆ ಕಾಲಿಗೆಲ್ಲ ಹಾಕಿ, ಮುರಿ ಎಲ್ಲ ಹಾಕಿ, ಅವ್ರಿಗೆ ಕೈ ತುಂಬ ಎಲ್ಲ ಬಳೆ ಎಲ್ಲ ಹಾಕಿ, ಕತ್ತಿಗೆಲ್ಲ ಇಷ್ಟು ಹಾರಗಳೆಲ್ಲ ಹಾಕಿ, ಸರಗಳು ಅವ್ರ ಪ್ರೀತಿ 5 ದಿನವರೆಗೂ ಆ ಪ್ರೀತಿಯಿಂದ ಅವ್ರು ಹಾಕೊಂಡು ಅವ್ರು ಕೂತ್ಕೋಬೇಕು ಸರ್. ಆವಾಗ ಕುಂಕುಮ ಇಷ್ಟು ಅಗಲ ಹಾಕ್ಬೇಕು ಸರ್. ಇಷ್ಟು ಕುಂಕುಮ ಹಾಕಿ ಹಿಂಗೆ ಬರಿಬೇಕು. ಇಲ್ಲಿ ಮಂಗಿ ಇರ್ತದೆ ನೋಡಿ, ಇದು ಕಿರಾಪ್ ಅಂತೀವಿ ಸರ್, ಕ್ರಾಪು ಅಂತೇಳಿ. ಇಲ್ಲಿ ಉಡಿ ಬಿಡ್ಬೇಕು. ಕುಂಕುಮನ ಇವಾಗ ಕುಂಕುಮ ಅಂತೀವಿ, ಅವಾಗ ಉಡಿ ಅಂತೀವಿ ಸರ್. ಉಡಿ ಅಂತ ಇದ್ವಿ. ಆ ಉಡಿನ ಇಲ್ಲಿಗೆಲ್ಲ ಬಿಟ್ಟು ಆಮೇಲೆ ಹುಡುಗಿ 5 ದಿನ ಅಲ್ಲಿ ಅವ್ರಿಗೆ ಊಟ ಎಲ್ಲ ಅಲ್ಲಿ ತಗೊಂಡು ಕೊಡೋದು. ಏನಿರ್ತದೋ ನಮ್ಮಲ್ಲಿ ಬೇರೆ ಅದೇ ತುಪ್ಪದಲ್ಲೇ ಕೊಡ್ಬೇಕು, ಉದ್ದಿನ ಬೇಳೆನೆ ಕೊಡ್ಬೇಕು, ಇದು ಹಸಿರು ಬೇಳೆ ಬೇಯಿಸ್ಕೊಡ್ಬೇಕು. ಇದು ಇತ್ತೀಚೆಗೆ ಬಂದಿರು ಸರ್. ಇತ್ತೀಚೆಗೆ ಪಾಯಸ, ಇದು ರವೆಗೆ ಒಳ್ಳೆಣ್ಣೆ ಹಾಕೊಡ್ಬೇಕು ಅಂತ ಬಂದಿರೋದು ಇವಾಗೆ. ಆವಾಗ ಏನಿಲ್ಲ ಸರ್, ಏನ್ ಕೊಟ್ಟರು ತಿಂತಾ ಇದ್ರು. ಮುದ್ದೆ ತಿಂತಾ ಇದ್ವಿ, ಸೊಪ್ಪು ತಿಂತಾ ಇದ್ವಿ. ಅನ್ನ ಅನ್ನೋದೇ ಅಪರೂಪ ಸರ್ ನಮ್ಮಲ್ಲಿ. ಇತ್ತೀಚೆಗೆ ಅನ್ನಗಳು ಕೂಡ ಬಂದಿರೋದು. ನಮ್ಮ ಇಂದಿರಾ ಗಾಂಧಿ ಅಮ್ಮ ಅವರು ಆ ಒಂದು ಸರ್ಕಾರದ ಆರ್ಡರ್ ಬಂದಾಗ ಇಂದಿರಾ ಗಾಂಧಿ ಅಮ್ಮನ ಕಾಲದಲ್ಲಿ ಪುಸ್ತಕ ಕೊಟ್ಟಿದ್ರು. ಅವಾಗ ಅವ್ರಿಗೆ ಇಷ್ಟು kg ಅಕ್ಕಿ ಅಂತ. ಆ ಅಕ್ಕಿ 1 ರೂಪಾಯಿ 2 ರೂಪಾಯಿ ಏನೋ 1 kg ಅಕ್ಕಿ ತಗೊಂಡು ಬಂದು ಅನ್ನ ಮಾಡಿ, ಆ ಅನ್ನ ನಮ್ಮ ದೊಡ್ಡೊಳಗೆ ಕೂತಿದ್ದ ಅವರಿಗೆ ಊಟ ಕೊಡೋದು ಸರ್. ಆಮೇಲೆ ತಮ್ಮ ಪ್ರೀತಿ ಅವ್ರ ಮನೆ ಎಲ್ಲ ಒಂದು ಚೂರು ಅಡಿಗೆ ಮಾಡಿ ಮುದ್ದೆ ಮಾಡ್ಕೊಂಡು, ಅಲಸಂದೆ ಸಾರು ಇರ್ಬೋದು, ಹುಳ್ಳಿ ಸಾರು ಇರ್ಬೋದು, ಮತ್ತೆ ಸೊಪ್ಪು ಸಹ ಜಾಸ್ತಿ ನಮ್ಮಲ್ಲಿ ಕಾಡಲಿ ಅಂದ್ಮೇಲೆ ಜಾಸ್ತಿ ಸೊಪ್ಪು ಸಾರ್ ನಾವು ತಿಂತಾ ಇದ್ವಿ. ಸೊಪ್ಪೆಲ್ಲ ತಗೊಂಡ್ ಬಂದು ಕೊಡೋರು, ತಿನ್ನೋರು. ಹಂಗೆ 5 ದಿನ ಆದ್ಮೇಲೆ ಆಮೇಲೆ ಸೂರ್ಯ ಮೂಡೋದಕ್ಕೆ ಮುಂಚೆನೆ ಸರ್, ಸೂರ್ಯ ಇನ್ನೇನ್ ಮೂಡ್ಬೇಕು ಆವಾಗ ಆ ಹುಡುಗಿನ ತಗೊಂಡೋಗ್ಬಿಟ್ಟು ಸೋದ್ರ ಮಾವ ಅಂತ ತಾಯಿ ತಮ್ಮ ಇರ್ತಾರೆ ಸರ್. ಅವರು ತಣ್ಣೀರು ಮಾಡ್ಬೇಕು ಸರ್. ಇವತ್ತಿಗೂ ನಾವು ತಣ್ಣೀರು ಸ್ನಾನ ಮಾಡಿಸ್ತೀವಿ ಸರ್ ನಮ್ಮ ಹೆಣ್ಣು ಮಕ್ಕಳು ದೊಡ್ಡವಳು ಆಗ್ಬಿಟ್ರೆ. ಆವಾಗ ಆ ಹುಡುಗಿ ತಕೊಂಡೋಗಿ ದಾರಿ ಇರ್ತದೆ ಸರ್, ಮನೆಯಿಂದ ಆಚೆ ದಾರಿನಲ್ಲಿ ಸೂರ್ಯ ಮೂಡೋಕ್ ಮುಂಚೆ ಆ ದಾರಿನಲ್ಲಿ ಎಲ್ಲ ಒಂದು ಬಟ್ಟೆ ಇದು ಕಟ್ಬಿಟ್ಟು ಒಂದು ಆ ಹುಡುಗಿನಲ್ಲಿ ಕುಂಡಿಸ್ಬಿಟ್ಟು ಅವಾಗ ಎಲ್ರು ತಣ್ಣೀರು, ಆವಾಗ ಸೋಬಾನೆ ಎಲ್ಲ ಹೇಳ್ತಾರೆ ಸರ್. ಸೋಬಾನೆ ಪದ ಆಡ್ತಾರೆ. ಆ ಹುಡುಗಿಗೆ ಸೋಬಾನೆ ಪದ ಆಡಿ ಎಲ್ರು ತಲೆಗೆ ಎಲ್ರು ಎಷ್ಟು ಜನ ಇದ್ರೆ ಎಲ್ಲಾರು ಒಂದೊಂದು ಚೆಂಬು ನೀರ್ ಹಾಕಿ ಸ್ನಾನ ಮಾಡಿಸ್ತಾರೆ ಸರ್. ಸ್ನಾನ ಮಾಡಿದ ತಕ್ಷಣ ಆ ಹುಡುಗಿನ ಹಿಂಗೆ ತಗೋಬೇಕು ಸರ್. ನಮ್ಮ ಜನದಲ್ಲಿ ಇವಾಗ ತಗೋತಾರೆ.
ತೂಕಿ ತಗೊಂಡು ಯಾರೋ ಗಂಡಸರಾಗ್ಬೋದು ಹೆಂಗಸರಾಗ್ಬೋದು ಭೇದ ಭಾವ ನಮ್ಮಲ್ಲಿ ಏನು ತಿಳ್ಕೊಳ್ಳಲ್ಲ ಸರ್. ಅವು ತಗೊಂಡೋಗಿ ಆ ಹುಡುಗಿನಲ್ಲಿ ಕುಂಡಿಸ್ತಾರೆ ಒಂದು ರೂಮಲ್ಲಿ. ಕುಂಡಿಸ್ಬಿಟ್ಟು ಅವ್ರಿಗೆ ಒಂದು ಹೊಸ ಸೀರೆ ಹೊಸ ಬಟ್ಟೆ ಎಲ್ಲ ಹಾಕಿ ಅವ್ರಿಗೆ ಹೂ ಮುಡಿಸ್ತಾರೆ, ಸ್ವಲ್ಪ ಚೆನ್ನಾಗಿ ಹೂ ಮುಡಿಸ್ತಾರೆ. ಆವಾಗ ನಮ್ಮಲ್ಲಿ ಏನು ಹೂಗೇನು ದರಿದೂರ ಇಲ್ಲ, ಒಳ್ಳೆ ಹೂಗಳು ಸಿಗ್ತಾ ಇತ್ತು. ಚೆಂಡು ಮಲ್ಲಿಗೆ ಹೂ ಸಿಗ್ತಾ ಇತ್ತು ಸರ್, ಅದು ಗಣಿಗಿಲೆ ಹೂ ಸಿಗ್ತಾ ಇತ್ತು. ಈ ನಾಡಿನ ನಾವು ಈ ನಗರಕ್ಕೆ ಬರ್ಬೇಕಾದ್ರೆ ಇವಾಗ ಸಿಟಿಗೆ ಹೋಯ್ತಿವಿ ಅಂತೀವಿ, ಅವಾಗ ನಾಡಿಗೆ ಹೋಯ್ತಿವಿ ಅಮ್ಮಿ, ನೀವು ಬಂದಿರಾ ಹಂಗೇಳಿ ಅವ್ ನಾಡಿಗೆ ಬಂದು ಆ ನಾಡಿನಲ್ಲಿ ಏನು ಅವರು ತರಕಾರಿ ಕೂಡ ಇತ್ತೀಚೆಗೆ ತಿಂತಾರೆ ಸರ್. ಈ ನಾಗರಿಕ ಬಂದು ಅವಾಗ ಜ್ಞಾನ ಪೂರ್ತಿ ಕಾಡಿನಲ್ಲೇ ಇದ್ದು ಕಾಡಿನಲ್ಲಿ ಇರೋದ್ರಿಂದ ಕಾಡಿನಲ್ಲೇ ಜ್ಞಾನ ಇತ್ತು. ಅವಾಗ ಹಂಗ ಮಾಡಿ ಅವ್ರಿಗೆ ಒಳ್ಳೆ ಊಟ ಕೊಡ್ಬೇಕು ಸರ್. ಒಂದು ಕೋಳಿ ಇರ್ಲಿ, ಒಂದು ಕೋಳಿ ಕೂದು ಆ ಕೋಳಿನಲ್ಲಿ ಆ ಮುದ್ದೆ ಮಾಡಿ ಇವಾಗ ಒಳ್ಳೆ ಇದು ಕಳ್ಳೊಳ್ಳಿ ಅಂತೆ, ಪಾಯಸ ಅಂತೆ, ಒಳ್ಳೆ ಮರಿ ಅಂತೆ, ಕುರಿ ಅಂತೆ ಒಳ್ಳೆ ಅಡಿಗೆ ಮಾಡ್ತಾರೆ ಸರ್ ಇತ್ತೀಚೆಗೆ. ಆವಾಗ ನಮ್ಮ ಒಂದು ಇದರಲ್ಲಿ ಒಂದೇ ಕೋಳಿ ಕೂದು ಆ ಕೋಳಿಗೆ ಒಂದು ಇಷ್ಟು ದಪ್ಪ ಬರ್ಲಿ ಸರ್ ಮಾಂಸ. ಅವ್ರು ಎಷ್ಟು ಜನ ಸೇರ್ಲಿ, ಊರವರೆಲ್ಲ ಸೇರ್ಲಿ, ಎಲ್ರಿಗೂ ಅವ್ರಿಗೆ ಸಾಗೋನಿ ಎಲೆ ತಂದು ಆ ಸಾಗೋನಿ ಎಲೆ ಎಲ್ಲ ಅವ್ರ ಮುಂದೆ ಮಾಡಿ ತೊಡೆ ಮಾಡಿಸಿ ಕೂತ್ಕೊಂಡು ಆ ಒಂದು ಸಾಗೋನಲ್ಲಿ ಇಷ್ಟು ದಪ್ಪ ಮುದ್ದೆ, ಇದು ಇಷ್ಟು ದಪ್ಪ ಮಾಂಸ, ಇಷ್ಟೇ ದಪ್ಪ ಹಾಕ್ಬೇಕು, ಇಷ್ಟು ದಪ್ಪ ಮಾಂಸ ಇರ್ಲಿ, ಒಂದು ಮುದ್ದೆ ಅವ್ರಿಗೆ ಹಾಕಿ ಹೊಟ್ಟೆ ಊಟ ಮಾಡ್ಕೊಂಡು ಮನೆಗೂ ತಗೊಂಡು ಹೋಗೋದು ಒಂದು ಪದ್ಧತಿ ಇದೆ ಸರ್ ನಮ್ಮಲ್ಲಿ. ನಮ್ಮ ಸೋಲಿಗರಲ್ಲಿ ಮನೆಗೆ ತಗೊಂಡು ನಮ್ಮ ಗಂಡ ಬಂದಿಲ್ಲ, ಅವ್ರು ಕೂಲಿಗೆ ಹೋಗಿದ್ದಾರೆ, ಅವ್ರು ಗೆಣಸಿಗೆ ಹೋಗ್ಯವ್ರೆ, ಅವ್ರು ಬಂದಿಲ್ಲ ಇನ್ನೂ, ಅವರಿಗೆ ಈ ಪಟಿ ಇಟ್ಟ ಕೊಡಿ ಅಂತ ಹೇಳಿ ಅವ್ರಿಗೆ ಒಂದಿಷ್ಟು ದಪ್ಪ ಇಟ್ಟು ಹಾಕ್ಸ್ಕೊಂಡು ಎಲೆಗೆ ಸಾರು ಬಿಡಿಸ್ಕೊಂಡು ಹೋಗೋದು ಪದ್ಧತಿ ಸಾರ್ ತಗೊಂಡು ಕೊಡೋದಂಥದ್ದು. ಹಂಗಾಗಿ ನಮ್ಮ ಹೆಣ್ಣು ಹುಡುಗಿಗೆ ಆವಾಗ ಅವಳು ಹೆಣ್ಣು ಮಗಳು ಮನೆಯಲ್ಲಿ ಇರೋವಳು, ಅವಳಿಗೆ ಇಷ್ಟ, ಯಾರಿಗೂ ಇಷ್ಟ ಬಂತು ಸರ್. ಅವರು ನೋಡಂಗಿಲ್ಲ, ಶಾಸ್ತ್ರ ಸಂಬಂಧ ಇಲ್ಲ, ಇತ್ತೀಚೆಗೆ ಹೆಣ್ಣು ನೋಡ್ಬೇಕು ಗಂಡು ನೋಡ್ಬೇಕಂತ ಇತ್ತೀಚೆಗೆ ಬಂದ ಸಂಪ್ರದಾಯ. ಆ ಹುಡುಗಿ ಯಾವ ನೀರ್ ಹಾಕೊಂಡಿರೋಳು, ದೊಡ್ಡವಳಾಗಿರೋಳು, ಯಾರ್ ಬೇಕಾದ್ರೆ ಹುಡುಗ ಅವ್ನಿಗೆ ಇಷ್ಟಪ್ಪ ಅಂದ್ರೆ ಆ ಹುಡುಗಿನ ಮಾಡ್ಕೊಳ್ಳೋದು ಸರ್. ಆ ಹುಡುಗಿನ ಅಪ್ಪ ಅವು ಏನಾದ್ರು ಎದುರ್ಕೊಂಡು ಭಯ ಭೀತಿ ಆದ್ರೆ ಅದು 1-2-3 ದಿನ ಕಾಡಿಗೆ ಹೊಂಟೋಗ್ಬಿಡೋದು ಸರ್. ಕಾಡಲ್ಲಿ ಹೋಗಿ ಅಲ್ಲಿ ಹಂಸ್ಕೊಳ್ಳೋದು. ಆಮೇಲೆ 1-2 ದಿನ ಮುಗಿದ ಮೇಲೆ ಅವ್ರು ಗಂಡ ಹೆಂಡತಿಯಾಗಿ ಮನೆಗೆ ಬಂದಾಗ ಅಯ್ಯೋ ನನ್ ಮಕ್ಳು ಮಗ ಬಂದ ಅಂತೇಳಿ ಅವ್ರು ಸೇರ್ಸ್ಕೊಳ್ಳೋದು ಸರ್. ಸೇರ್ಸ್ಕೊಳ್ಳೋರು ಅವ್ರ ಇನ್ನು ಗಂಡ ಹೆಂಡತಿ ಅವ್ರು ಹಾಕೊಂಡು ಅವ್ರ ಮಕ್ಳು ಮರಿಗಳು ಅವ್ರ ಸಂಸಾರ ಚೆನ್ನಾಗಿ ಸಾಕ್ತಾ ಇತ್ತು ಸರ್. ಯಾವ ಜ್ಞಾನಗಳೆಲ್ಲ ಪೂರ್ತಿ ಕಾಡಿನ ಬಗ್ಗೆ ಮತ್ತೆ ಆ ಸಂಪ್ರದಾಯ ಪೂರ್ತಿ ಅದೇ ಕಡೆ ಇತ್ತು ಸರ್. ಇತ್ತೀಚೆಗೆ ಬಂದ ನಾಗರಿಕ ಬಂದಾಗ್ಲಿಂದ ನಮ್ಮದೇ ಅದೊಂದು ಸಂಘ ಎನ್ನೋದು ಹುಟ್ಟದಾಗ್ಲಿಂದ ಈ ಸಂಘದಲ್ಲಿ ಒಂದು ಒಗ್ಗಟ್ಟುಗಳು ಜಾಸ್ತಿ ಒಗ್ಗಟ್ಟು ಮಾಡಿದ್ವಿ. ಆ ಒಗ್ಗಟ್ಟಿಗೆ ನಮ್ಮಲ್ಲಿ ಹಣ ಇಲ್ಲ, ಕಾಸಿಲ್ಲ, ದುಡ್ಡು ಇಲ್ಲ, ಏನಿಲ್ಲ ಸರ್ ನಮ್ಮ ಹತ್ರ. ಅವಾಗ 1 ರೂಪಾಯಿ 8 ಆಣಿ ಆಗನ ಕಾಲ ಸರ್, ನಾವೆಲ್ಲ ಚಿಕ್ಕವ್ರು ಇರುವಾಗ. ಆ 1 ರೂಪಾಯಿ 8 ಆಣಿ ಅದೇ ಒಂದು ದೊಡ್ಡ ದುಡ್ಡು ಸರ್. 2 ರೂಪಾಯಿ ನೋಟು ಅದೇ ಒಂದು ದೊಡ್ಡದು ದುಡ್ಡು. 2 ರೂಪಾಯಿ ನೋಟು 2,000 ರೂಪಾಯಿ ನೋಟ್ ಇದ್ದಂಗೆ. ಅದಕ್ಕೆ ಏನೆಲ್ಲ ಬರೋದು ಅಂಗಡಿನಲ್ಲಿ ಒಂದು 4 ಆಣಿಗೆ ಕಾಳು ಕಡ್ಡಿ ತಗೊಳ್ಳೋದು, 4 ಆಣಿ ಕಾಳು, 4 ಆಣಿ ಬೆಲ್ಲ, ಟೀ ಸೊಪ್ಪು, ಹಂಗೆ 8 ಆಣಿಗೆ ಒಂದು ಬೆಲ್ಲ, 4 ಆಣಿಗೆ ಒಂದು ಟೀ ಸೊಪ್ಪು ಇದ್ರಲ್ಲಿ ಬರ್ತಾ ಇತ್ತು ಸರ್. ಒಂದು ಕವರ್ನಲ್ಲಿ ಅಂತ ಟೀ ಸೊಪ್ಪು ತಗೊಳ್ತಾ ಇದ್ವಿ. ತಗೊಂಡ್ ಬಂದು ಒಳ್ಳೆ ಅದ್ದೂರಿಯಾಗಿ ಅದು ಕಾಪಿ ಮಾಡಿ, ಇವಾಗ ನೋಡಿ ಗ್ಯಾಸ್ ಅಂತೆ, ಗ್ಯಾಸ್ ತುಂಬಿಸ್ಕೋಬೇಕಂತೆ, ಹಂಗ್ ಗ್ಯಾಸ್ಗೆ 1000 ಚಿಲ್ಲರೆ ದುಡ್ಡು ಕೊಡ್ಬೇಕು ಸರ್. ಆವಾಗ ಏನಿಲ್ಲ, ಅವ್ರು ಹೋಗಿ ನಮ್ದೇ ಆದ ಕಾಡು, ನಮ್ದೇ ಆದ ಹೋಗೋದು, ಸೌದೆ ತಗೊಂಡ್ ಬರೋದು. ಇವಾಗ ತಟ್ಟೆ ಊಟಕ್ಕೆ ಸ್ಟೀಲ್ ತಟ್ಟೆನಲ್ಲಿ ಊಟ ಮಾಡ್ಬೇಕು, ಸ್ಟೀಲ್ ಲೋಟ ನೀರು ಕುಡಿಬೇಕು. ಅವಾಗ ಸಿಲ್ವರ್ ಲೋಟ ಇತ್ತು ಸರ್. ಆಮೇಲೆ ಮುತ್ತುಗದ ಎಲೆ ತರವರು, ಸಾಗೋನಿ ಎಲೆ ತರವರು, ದೊಳ್ಳಿ ಎಲೆ ತರವರು. ಆ ಎಲೆಗೆ ಮುದ್ದೆ ಕಟ್ಟಿ ಇಷ್ಟು ದಪ್ಪ ಜೋಳದಿಟ್ಟು ಆ ಸೊಪ್ಪೆಲ್ಲ ಕೊಟ್ಟಾಗ ನಾವೆಲ್ಲ ತಿನ್ಕೊಂಡು ಆ ಕಾಲ ಕಳೀತಾ ಇದ್ವಿ ಸರ್. ಈಗ ಒಳ್ಳೆ ನಾಗರಿಕ ಬಂದೈತೆ, ನಮ್ಮದೇ ಆದ 1985 ಡಾಕ್ಟರ್ ಸುದರ್ಶನ್ ಅವರು ಒಂದು ಸಂಸ್ಥೆಗೆ ಬಂದು BRBC ಸರ್ ಬೆಳಗಿನ ಸ್ವಾಮಿ ಬೆಟ್ಟಕ್ಕೆ ಬಂದು ಆ ಒಂದು ಸ್ಥಾಪನೆ ಮಾಡಿದ್ರು ಡಾಕ್ಟರ್ ಸುದರ್ಶನ್ ಅವರು. ಅಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲ್ಗೆ ಸೇರಿಸಿದ್ರು ಸರ್. ಹಾಸ್ಪಿಟಲ್ ಕಟ್ಕೊಟ್ರು. ಅವಾಗ ಏನಾದ್ರು ಹುಷಾರಿಲ್ಲ, ಜ್ವರ, ತಲೆನೋವು ಅಂತ ಹೇಳಿದ್ರೆ ಇವಾಗ ತಗೊಂಡು ಹಾಸ್ಪಿಟಲ್ಗೆ ತಕೊಂಡು ಹೋಗ್ತಾರೆ. ಆವಾಗ ಹಿಂದೆ ಕೊಚ್ಚ ಕೆಲಸ ಇರ್ಬೋದು ಸರ್, ನಮ್ಮಲ್ಲಿ ಜಮೀನ್ ಕೆಲಸ ಇರ್ಬೋದು ಸರ್. ಇದು ಆರೆಕೋಲ್ ತಕೊಂಡು ಏನಾದ್ರು ಗೆಣಸು ಅಗಿಯಕ್ಕೆ ಹೋದಾಗ ಅಪ್ಪಿತಪ್ಪಿ ಆರೆಕೋಲ್ ಕಾಲಿಗೆ ಬಿದ್ಬಿಟ್ರೆ ಕಡ್ಕತ್ತಿದು ಮಾಳ ಮಾಡ್ಬೇಕಲ್ಲ ಸರ್. ಗಿಡ ಹುಟ್ಟಿರ್ತದೆ, ಅದ್ರ ಅಡಿನಲ್ಲಿ ಗೆಣಸಿನ ಅಂಬು ಇರ್ತದಲ್ಲ, ಆ ಗೆಣಸಿನ ಅಂಬು ಕೀಳ್ಬೇಕಾದ್ರೆ ಹೋದ ತಕ್ಷಣ ಗುತ್ತಿ ಒಳಗೆ ನುಗ್ಗಿ ಕೀಳಕ್ ಆಗಲ್ಲ ಸರ್. ಕಡ್ಕತ್ತಿ ತಕೊಂಡು ಅದನ್ನ ಕ್ಲೀನ್ ಆಗಿ ಮಾಳ ಮಾಡ್ಬಿಟ್ಟು ಆಮೇಲೆ ಆರೆಕೋಲ ಅಪ್ಪ ಬೆಳಿಗ್ರಂಗ ಸ್ವಾಮಿ ಸೋಲಗಿತ್ತಮ್ಮ ನಮ್ಗೆ ಇವತ್ತು ನಮ್ಗೆ ಗೆಣಸು ಹುಟ್ಸ್ಕೊಡಮ್ಮ ಅಂತ ಹೇಳಿ ಬೆಳಿಗ್ರಂಗ ಸ್ವಾಮಿ ಸೋಲಗಿತ್ತಮ್ಮನ ಹೆಸರು ಹೇಳಿ ಅಲ್ಲಿ ನಮಸ್ಕಾರ ಮಾಡ್ಬಿಟ್ಟು ಆರೆಕೋಲಿಗೆ ಭೂಮಿ ತಾಯಿಗೆ ಕಡ್ಕತ್ತಿಗೆ ನಮಸ್ಕಾರ ಮಾಡ್ಬಿಟ್ಟು ಗೆಣಸಾಗಿತ್ತು ಸರ್. ಆವಾಗ ಗೆಣಸು ಹಾಕೊಂಡು ಆ ಗೆಣಸಿನಲ್ಲಿ ತಗೊಂಡ್ ಬಂದು ಸಂಜೆವರೆಗೂ ಬರೋ ತನಕ ಮಕ್ಕಳು ಮರಿಗಳು ಕಾಯ್ಕೊಂಡು ಕೂತ್ಕೊಳ್ಳೋರು ಅಂತ ಒಂದು ಇದ್ರಲ್ಲಿ ಇವತ್ತಿನ ನಾವೊಂದು ನಾಗರಿಕ ಇಷ್ಟು ಬಂದಾಗ್ಲಿಂದ ನಮ್ಮದೇ ಒಂದು ಸಂಘ ಡಾಕ್ಟರ್ ಇವಾಗ ಏನಾದ್ರು ಕಡ್ಕತ್ತಿ ತಗೊಂಡ್ ತರದಾಗ ಸರ್ ಅಲ್ಲಿ ಔಷಧಿ ಡಾಕ್ಟರ್ ಇಲ್ವಲ್ಲ, ಅಲ್ಲೇ ಒಂದು ಗಿಡ ಕಿತ್ಕೊಳ್ಳೋದು ಸರ್. ಅದು ಒಂದು ರೋಜಿನ ಗಿಡ ಇರ್ಬೋದು, ಏನಾದ್ರು ಔಷಧಿ ಗಿಡ ಅದಲ್ಲೇ ಕಿತ್ಬಿಟ್ಟು ಆ ರಕ್ತ ಸುರಿತಾ ಇರ್ತದೆ, ಆ ರಕ್ತಕ್ಕೆ ಹಾಕ್ಬಿಟ್ರೆ ರಕ್ತ ನಿಂತೋಗ್ಬಿಡ್ತಿತ್ತು ಸರ್. ಆ ರಕ್ತ ಇಲ್ಲ ಅಂದ್ರೆ ಜಾಸ್ತಿ ರಕ್ತ ಬಂದ್ರೆ ಮಣ್ಣಿದೆಯಲ್ಲ ನೋಡಿ, ಆ ಮಣ್ಣು ತಗೊಂಡು ಅಲ್ಲಿ ಗುಜ್ಜಿ ಬಿಡೋದು, ರಕ್ತ ನಿಂತೋಗ್ಬಿಡ್ತಾ ಇತ್ತು. ಇವಾಗ ಅರ್ಶನ ಪುಡಿ ಅಂತ ಏನಂತೆ, ಹಾಸ್ಪಿಟಲ್ ಅಂತೆ, ಡಾಕ್ಟರ್ ಅಂತೆ, ಬ್ಯಾಂಡೇಜ್ ಅಂತೆ ಇವಾಗ ಮಾಡ್ತಾರೆ ಸರ್. ಅವಾಗ ಏನಿಲ್ಲ ಸರ್. ಇವಾಗ ಏನಿಲ್ಲ ಸರ್. ಸ್ವಲ್ಪ ಅನುವಾದ ಮಾಡಿ ಹೇಳ್ತೀನಿ. Again, I feel very bad for those of you who may not have understood Kannada.
because I wish I could translate it, translate the richness with which Puttama puts forward her points. I think Puttama largely focused on the changes over time in with respect to traditional foods, traditional practices, and how that has changed over time. She began by talking about the menarche traditions in the Soliga, which is very different from the Koraga community. She spoke about how the girl who attains menarche, the procedures, the various traditional procedures that they follow for her. Very interestingly, she was talking about the kind of food, which all of which is not translatable. For me, because I don't know many of the specific yeles, many leaves that she said would be fed to the girl. She, of course, talked about how that has changed now. So now there's a lot of rice, and Puttama attributes a lot of the rice availability to Indira Gandhi era, when I think the ration card and so that has also enormously changed food patterns ever since, with increasing rice availability. She spoke about several songs that they sing, the Sobana song, I think, when to celebrate the menarche of the girl, and the several flowers. And she said it in a very nice way. Namma kadal ene adakke hoogalige daridra illa. Yeah, the songs that they sing while grinding flour, and the several flowers that are used from the forest to celebrate womanhood. Later, she mentioned also, of course, about the chicken and mutton, which I think is very important on that day. Most importantly, to be shared widely among everyone. And this is something I've heard often from Puttama, the celebration of solidarity, the celebration of sharing within the entire Podu, the village, especially on such special days. There was also interesting themes around the idea of arranged marriage, which again comes back to the point Sushila was making about Mukhya Vahini. So the idea of arranging a marriage is new to many of them, to the Soliga also. Marriage or companionship is rather what she was talking about. The system is of the couple to find each other's company meaningful, fruitful, and to then translate that into an idea of a marriage, and sanctified often merely by blessings of the elders in the community. Of course, this also now, with the idea of mainstream, begins to get contested. It begins to change. There are also legal ramifications to some of these. So these were some of the things she spoke about. And then she spoke at length about the changing food habits. Diversity of diets decreases. And now she spoke about the gas, for example, and the gas bele, for example, how the rising price of gas, and also the increased market dependence. Earlier, she says that without any cash, life was easy. Now the increasingly cash economy becomes an important. It becomes important for many of them to carry cash, and otherwise it leads to problems. Then she described at length how they harvest tubers, forest tubers, beginning with a kind of an incantation to the Lord and the procedures therein. And briefly, she also alluded to the very empowering work that the Sangha and Sangatane, the community organization of the Soliga people, how that has played a very important role in feeling this idea of empowerment, and also the foundational work towards Sangha building by Dr. Sudarshan, which began several decades back. ತುಂಬಾ ಧನ್ಯವಾದಗಳು ಪುಟ್ಟಮ್ಮ ಅವರೇ. ತಿರ್ಗಾ ವಾಪಸ್ ಬರೋಣ ಸಮಯ ಇದ್ರೆ. ಈಗ ಮೂರನೇ ನಮ್ಮ ಜೊತೆಗೆ ಇವತ್ತು ವಿ ಆರ್ ಆಲ್ಸೋ ಹ್ಯಾವಿಂಗ್ ಗೌರಮ್ಮ. ಗೌರಮ್ಮ ಅವರು ಜೇನ್ಕರ್ ಪಾಳ್ಯ ಊರಿಂದ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆಯಿಂದ ಬಂದಿದ್ದಾರೆ. ನಮಸ್ಕಾರ. ಗೌರಮ್ಮ ಅವರು ಈರುಳಿಗ ಸಮುದಾಯ, ಇನ್ನೊಂದು ಅರಣ್ಯ ಆಧಾರಿತ ಆದಿವಾಸಿ ಸಮುದಾಯಗಳಲ್ಲಿ ಒಂದು, ಕರ್ನಾಟಕದಲ್ಲೂ ಇದ್ದಾರೆ, ತಮಿಳುನಾಡಲ್ಲೂ ಇದ್ದಾರೆ ಅಂತ ಅನ್ಕೋತೀನಿ. ಸೊ ಮೊದಲಿಗೆ ಗೌರಮ್ಮ ಅವರೇ, ನಿಮ್ಮ ಒಂದು ಸಮುದಾಯ, ನಿಮ್ಮ ಅನಿಸಿಕೆಗಳು ಈ ವಿಶ್ವ ಆದಿವಾಸಿ ದಿನಾಚರಣೆ ದಿನ, ನಿಮ್ಮ ಸಮುದಾಯದ ಪರಿಚಯ ಮತ್ತು ನಿಮ್ಮ ಅನಿಸಿಕೆಗಳನ್ನ ಸ್ವಲ್ಪ ಹಂಚ್ಕೊಳ್ಳಿ. ಸ್ವಲ್ಪ
ನಮಸ್ಕಾರ ಸರ್. ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ನಮ್ ತಿನ್ನೋ ಆಹಾರದ ಬಗ್ಗೆ, ನಮ್ ಊರ್ ಬಗ್ಗೆ, ನಮ್ ಸಂಸ್ಕೃತದ ಬಗ್ಗೆ ಹೇಳ್ತೀನಿ. ನಾವ್ ಹಿಂದೆ ನಮ್ ತಾತಿರು ನಮ್ ಅಪ್ತಿರು ಕಾಲದಲ್ಲಿ ಏನ್ ನಡೆದೈತೆ ಇವಾಗ್ಲೂ ಅದೇನೆ ನಾವ್ ನಡ್ಸ್ಕೊಂಡ್ ಹೋಗ್ತಾ ಇದೀವಿ ಕಾಡಲ್ಲಿ. ಹಿಂದಿನ ಕಾಲದಲ್ಲಿ ಹೆಂಗೆ ಮಡಕೆ ಇದು ಜೋಳಿಗೆ ಹೆಂಗ್ ಹಾಕೊಂಡ್ ಹೋಯ್ತಿದ್ರು, ಜೇನ್ಗೆ ಹೆಂಗೆ ನಮ್ ಬಸ್ ಹೇಳ್ತೀನಿ ಸರ್, ನಮ್ ಬಸ್ಸಲ್ಲಿ ಹೇಳ್ತೀನಿ. ನಿಮ್ಮ ಭಾಷೆನಲ್ಲೇ ಹೇಳಿ, ನಿಮ್ಮ ಭಾಷೆನಲ್ಲೇನೆ ಹೇಳಿ, ಏನೋ ಇದಿಲ್ಲ. ನಂಗ್ ತಾತ ನಂಗ್ ಅಪ್ಪಗ ಎಪ್ಪೋಯ್ತಿಂದ್ಗ ಅಪ್ಪೇನೆ ಇಪ್ಪುದುನುವೆ ಅದೇ ರೀತಿ ನಂಗ ಅನ್ಸಂಪ್ರದಾಯನೇ ನಂಗ ಮರ್ತಿರ್ಲಿ. ಕೆಲವು ಜನ ಹಂಗದ್ಗ ಇವಾಗ ಇಲ್ದ್ರಿ ಇವಾಗ ಇವಳಿಗೆ ಅನ್ನು ಮುಂದೆ ಬರ್ಮಾಟ್ಕ ಇವಾಗ ಹಂಗದ್ಗ ನಾಂಗ ದುಡಿಯ ಕಾಸಿರ್ಲಿ ನಂಗ್ಳು ಕುರಿ ಸೇರ್ಬೇಕು. ನಾಂಗ್ಳು ಪುಟ್ಟಿಗಳ ಬಿದ್ರೆ ಬಟ್ಟಿ ಅದೊಳೆ ತರಬಾರ ಬುಟ್ಟಿಗಳು ಸೇರಿಸಿ ಮಾರಾಟ ಸೇಕ್ದು ಅದೊಳ್ ಬತ್ ದುಡ್ಡೆ ನಂಗ್ ಮಕ್ಳಿಗೆ ಓದಿಸಕ್ಕೆನ್ನ, ನಂಗ್ ತಿನ್ನ ಎನ್ನ ಊಟ ಎನ್ನ, ಆಮೇಲೆ ಬಟ್ಟೆ ಬರಿಯನ್ನ ಎಲ್ಲ ಅದೊಳೆ ಹಾತ್ಕೊಂಡು ಕಾಡ್ಕೊ ಅಂದ್ರು ನಂಗ ನಾವ್ ಅಡುವ ಒಬ್ರೆ ಹೋಗ್ಮಟ್ಕ ಮಡಕೆ ಕುಡ್ಕೆ ಇಲಿ ಬುಳ್ಡೆ ಪಾರೆ ಕೊಲ್ಲು ಗೂದ್ಲಿ ಅಲ್ಕತಿ ಎಲ್ಲ ತಗೊಂಡು ಇಲಿ ಬೆಟ್ಟಕ್ಕಂತ ಹೋದು. ನಂಗ ಮಟನ್ ಚಿಕನ್ ಹಂಗಿದ್ರೆ ಅದ್ರ ಅದು ಬರಸ್ ನಂಗ ಚಿಚ್ಚಿ ಹಂಗದು ಅದ್ನ ಮಟನೆ ಚಿಚ್ಚಿ ಹಂಗದು ಚಿಚ್ಚಿನ ಇಲಿ ಕುಡ್ಸ್ಕೊ ಬಂದಿ ಎಲ್ಲ ಸೀಸಿ ಕ್ಲೀನ್ ಸೇಸಿ ನಂಗ ಸಾರ್ ಸೇಸಿ ಕುಳ್ಳೆ ಕುಟ್ಟಿಗಳಿಗೆಲ್ಲ ತಿಂದು ಹಂಚ್ಕೊಂಡು ಎನ್ನ ಜೋರಕ್ ತಂದ್ರೆ ಪಕ್ಕದ ಬುಡ್ಕನುವೆ ಮಗಲ್ ಬುಡ್ಕನುವೆ ಬಾಕ್ರು. ಅದೇ ಇಲಿ ನಂಗ ಎಂದಕ್ ತಿಂಗ್ತಂದ್ರೆ ಅದು ನಂಗ್ ಸಂಪ್ರದಾಯ, ಅದು ನಂಗ್ ಮರಂದ್ಕೊದ್ದು ಅಂತ ನಂಗ್ ತಿಂದು ಅದೇ ಮರಂದ್ಕೊದ್ದು ಅಂತ. ಎನ್ನ ಜ್ವರ ಬಂದ್ರುನುವೆ ನಂಗ ಕಾಡು ಮುಳ್ಕಿನೇನೆ ನಂಗ ಔಷಧಿ ಮರಂದು. ಜಾಸ್ತಿ ಜ್ವರ ಕೆಮ್ಮು ನದ್ದಿ ಬಂದ್ರೆ ನಂಗಳ್ಕ ಕಲ್ಸುಂಡು ಅಂತ ಕಿದು ಕಲ್ಲೆಲ್ಲ ಗುಡ್ಡೆ ಒಟ್ಕೊಂಡು ಕಲ್ಸುಂಡು ಅಂದ ಬರೀ ಹಿಮ್ಮತನೇ ಕಿದು. ಇಲ್ಲಿ ಬ್ಯಾರೆ ಇಲ್ಲಿ ದಪ್ಪಗಿತ್ತು ಕಲ್ಸುಂಡು ಅಂಡ್ರೆ ಹಿಮ್ಮತನೇ ಇಕ್ಕದ ಅದು. ಅದ್ನೇ ನಂಗ ತಂದಿ ಕುಡ್ಸ್ಕೊಂಡು ಅದ್ನೇ ಕಲ್ಲೆಲ್ಲ ಅಟ್ಟಿ ಸೀಸಿ ಕಳುವಿ ಚಿಚ್ಚಿ ಸೇರ್ಸಿ ಅದ್ಕೊಂದ್ ಸ್ವಲ್ಪ ಕುಳಕಾಯಿ ಬಾತಿ ಸಾರ್ ಸೇರ್ಸಿ ಕುಡ್ಸುಂಡ್ರೆ ನಂಗ್ ಕುಳಕ್ತಿಲ್ಲ ಜ್ವರ ಬಂದ್ಕಿತ್ತೆಲ್ಲ ಕಡಿಮೆ ಅದು. ಆಸ್ಪತ್ರೆಗೂ ಹೋಗ್ಮಟ್ ನಂಗ ಹೋಗಂಗೆ ಕಾಸ್ಬೇಕಲ್ಲ ನಂಗ್ ಡಾಕ್ಟರ್ ಚುಚ್ಚತ್ಕಂತ ಎದ್ರಕ್ಕೆ ಅದಕ್ಕೆ ನಂಗೆ ಆಸ್ಪತ್ರೆಗೂ ಹೋಗ್ಮಟ್ಟು. ಒಂದ್ ತಲೆನೋವು ಬಂದ್ರು ಆಸ್ಪತ್ರೆಗೆ ಹೋಗ್ಮಟ್ಟು, ನಗ್ಡಿ ಬಂದ್ರು ಆಸ್ಪತ್ರೆಗೆ ಹೋಗ್ಮಟ್ಟು, ಎಲ್ಲ ಬುಡ್ಲೆ ಸೇರ್ಸ್ಕೋದು. ಆಮೇಲೆ ತಿನ್ನೋ ಆಹಾರ ಇಲ್ಲ ಅಂದ್ರೆ ನಾವು ಕೂಲಿ ಹೋದ್ರೇನೆ ಉಂಟು, ಇಲ್ಲದೆ ಅಂದ್ರೆ ಇಲ್ಲೇ ಹೋಗ್ನು ಕಾಡುಳೆ ಬಳ್ಳಿ ಕಣ್ಗು ಬೆಲ್ ಕಣ್ಗು ಕಾವಲೆ ಕಣ್ಗು ಹೂಂದು ಪಾಟ್ಲಕ್ಕ ಅಂತ ಎಲ್ಲ ನಂಗೆ ಬಸಕ್ಕಿದು ಕುರ್ಬಿ ಕಣ್ಗು ಅದೆಲ್ಲ ತಗೊಬಂದಿ ಬೇಯಿಸಿ ನಾವು ಕಣ್ಣಿ ಇಲ್ದೇನೆ ಸಟ್ಟಿ ಕೋಟಿ ಗಾಬೆ ಉಳ್ಳೆ ಬೇಯಿಸ್ತು. ಅದಕ್ಕೆ ಒಂದಿತ್ನಿ ಗೆಡ್ಡೆ ಗಣಸ ಕಣ್ಣಿ ಇಲ್ದೇನೆ ಸಟ್ಟಿ ಉಳ್ಳೆ ಗಬ್ಬೆ ಉಳ್ಳೆ ಬೇಯಿಸ್ತು. ಬೇಯಿಸಿ ಅದೇ ಒಂದ್ ತೊಳ್ದು ಆಹಾರ ಅನ್ಕೊಂಡ್ ತಿನ್ನಟ್ಟು ಗುಂತ್ಕೋದು ಕಣ್ಣಿ ಕೊಡ್ಸಟ್ಟು. ತುಂಬಾ ಧನ್ಯವಾದಗಳು ಗೌರಮ್ಮ ಅವರೇ. ನಿಮಗೆ ಮೋಸ್ಟ್ಲಿ ಸ್ವಲ್ಪ ಆತಂಕ ಆಯ್ತು ಅಂತ ಅನ್ಕೋತೀನಿ ಹೇಳೋದಕ್ಕೆ. ಆದ್ರೆ ನನಗೆ ತುಂಬಾ ಖುಷಿ ಏನಾಯ್ತು ಅಂದ್ರೆ ನೀವು ನಿಮ್ಮ ಭಾಷೆನಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರಿ. ಇದರಿಂದ ನನಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಕೆಲವು ಸಲ ನಾವು ಭಾಷೆಗಳಿಂದಾನೇ ಕೆಲವರಿಗೆ ಹೊರಗಡೆ ಉಳ್ಕೊಂಡ್ಬಿಡ್ತಾರಲ್ಲ. ಲ್ಯಾಂಗ್ವೇಜ್ ಸಮಟೈಮ್ಸ್ ಕ್ರಿಯೇಟ್ ಸಚ್ ಅನ್ ಎಕ್ಸ್ಕ್ಲೂಷನ್. ಐ ವಾಸ್ ಜಸ್ಟ್ ಗೌರಮ್ಮ ಬಿಕೇಮ್ ವೆರಿ ಆಂಕ್ಷಿಯಸ್. ಒಂದೇ ನಿಮಿಷ ಅವ್ರು ಹೇಳಿರೋದನ್ನ ಹೇಳ್ಬಿಡ್ತೀನಿ, ನೀವು ಮಾತಾಡಬಹುದು. ಗೌರಮ್ಮ ಬಿಕೇಮ್ ವೆರಿ ಆಂಕ್ಷಿಯಸ್ ಅಂಡ್ I don't know why, but she wanted to seek our permission to speak in her own language, the Iruliga language, which she eventually spoke. And she spoke so beautifully, and I wish I had I could understand some of it, but I took some help here, and I'll briefly share what I understood. But I was just sharing how language can sometimes create such an important exclusion, and it can create sometimes an illusion of one person as an expert merely because they speak the content in a better language. So that's also something we must keep in mind, I think, on this World Indigenous Day. So coming back to what Gauramma shared initially about the discrimination, I think, that the Iruliga people felt. She spoke about how
the others used to, in a derogatory way, talk about them. And I think she mentioned how that has slowly changed, is changing rather. And that kind of discrimination that so and so is in Iruliga earlier when she was young created a lot of tension for her. Butti ಮಾಡೋದ್ರಿಂದನೂ ಅವರು, it seems she described her struggle of bringing up children mainly entirely based on coolie, which is daily wage work, and sharing the skill of basket weaving, which would bring very little cash, and with that they have largely brought up the children. Very interestingly, she said rather than chicken and mutton, the primary meat for the Iruliga is ili. But ili is not one. Ili is, I think, various species of rodents. Not one, not the rat that we see in cities, but several species of ಬೇರೆ ರೀತಿ ಅಲ್ವಾ, ನಿಮ್ಮಲ್ಲಿ ಬೇರೆ ಹೆಸರುಗಳಿರುತ್ತೆ. So the Iruliga people have many different names for many types of rodents, which are their primary source of meat, of protein for their food. And they also attribute various medicinal properties based on specific time at which they are hunted and the way in which the meat of the rat is prepared. Kalsunda was one particular type of ili, which she said is very small, and around rocks in dry scrub forest, which she attributed several medicinal properties to. And she said how she fears injections and the fact that modern healthcare requires money, when in fact many of the traditional practices she has found to be very effective in treating fever and various other things. Gauramma is accompanied by her husband, who wants to add a few remarks. ನಿಮಗೆ ಬರಕ್ಕೆ ಮುಂಚೆ ಒಂದು ಇಂಪಾರ್ಟೆಂಟ್ ಪುಟ್ಟಮ್ಮ ಅವರು ಮತ್ತೆ ಗೌರಮ್ಮ ಅವರು, ಸುಶೀಲಾ ಅವರು ಹೇಳಿದ್ರಿಂದ ನಾನು ಶೇರ್ ಮಾಡಬೇಕಾಗಿದೆ. Recently, today, earlier in the event that was held in Chamarajnagar, C. Madegowda from the Jilla Budakattu Girijana Abhivridhi Sangha announced a very important initiative that is being taken up by the Soliga Sangha with inputs from Punarchit, which is an organization in Chamarajnagar. So they have launched a YouTube channel called Soligara Kadina Gena, which is basically a YouTube channel which shares and celebrates the traditional knowledge of the Soliga people. And the YouTube channel many women from the Soliga community are sharing their rich traditional knowledge in their own way, and they're interpreting and sharing it with the wider world. And I would encourage all of you to look out, to check out this channel. And I request if one of you is able to find it, to paste the link to this channel called Soligara Kadina Gena in the chat box so that others can access it. The reason for mentioning this is that ಗೌರಮ್ಮ ಹೇಳೋ ಪ್ರಕಾರ, ನೀವೆಲ್ಲ ಹೇಳೋ ಪ್ರಕಾರ ಟ್ರೆಡಿಷನಲ್ ನಾಲೆಡ್ಜ್ ನಿಮ್ಮ ಸಾಂಸ್ಕೃತಿಕವಾಗಿ ಏನು ನಿಮ್ಮಲ್ಲಿ ಅರಿವು, ಕಾಡಿನ ಬಗ್ಗೆ ಆಗ್ಲಿ, ಬುಟ್ಟಿಗಳ ಬಗ್ಗೆ ಆಗ್ಲಿ, ಬೇರೆ ಇದ್ರ ಬಗ್ಗೆ ಆಗ್ಲಿ, ಅದರದ್ದು ಅರಿವು ನಮಗೆ ಇಲ್ಲ. ನಾವು ನಮ್ಮ ಮೇನ್ ಮುಖ್ಯವಾಹಿನಿಯ ಸಮುದಾಯಕ್ಕೆ ಅದೆಲ್ಲ ಹೋಗ್ಬಿಟ್ಟಿದೆ. ಸೊ ಇದೆಲ್ಲ ನಾವು ಇಂಥ ಒಂದು ಅವಕಾಶಗಳಿಂದ ನಾವು ತಿಳ್ಕೊಬೇಕಾಗಿದೆ ಅಂತ ನಮಗೆ ಒಂದು ಅನಿಸ್ತು. ನೀವು ಸಂಕ್ಷಿಪ್ತವಾಗಿ ನಿಮ್ಮ ಗೌರಮ್ಮ is accompanied by her partner who wants to make a submission. ಹಾಡು ಹೇಳ್ತೀರಾ? ಹಾ, ಹೇಳಿ. ಗೌರಮ್ಮ would like to sing a song in her language. ಒಂದು ನಿಮಿಷ ಅವ್ರು ಹಾಡಾದ್ಮೇಲೆ ನಿಮ್ಮನ್ನ ಹೇಳಿ. ಪಾಠ ಸ್ವಲ್ಪ ಗಡಾಮೆ ನಾನು ಎನ್ನಂತ ಸೊಲ್ಲನೆ ಕುಳ್ಳುಮಾ. ಪಾಠ ಸ್ವಲ್ಪ ಗಡಾಮೆ ನಾನು ಎನ್ನಂತ ಸೊಲ್ಲನೆ ಕುಳ್ಳುಮಾಮ. ಪಾರೆ ಕೊಲ್ಲು ಕೊಂಡಿ ಕುಟ್ಟಿ ಕುಳ್ಳುಮಾಮ ನಾನು ಎನ್ನಂತ ಸೊಲ್ಲನೆ ಕುಳ್ಳುಮಾಮ. ಕ್ಯಾರೆ ಪಾಮು ನಾಗರು ಪಾಮು ಕಡ್ಸಾಡ್ನ ಪಾರ. ಹೇಳಿ ಇದನ್ನ ಕೇಳೋದಕ್ಕೆ ಅಂತ ಇಂಟ್ರೆಸ್ಟ್ ಇಟ್ಕೊಂಡು ಬಂದಿರೋರು ಇದ್ದಾರೆ ಅಲ್ಲಿ. ಸೊ ಅವ್ರ ಜೊತೆ ನೀವು ಹಂಚ್ಕೊಂಡಂಗೆ ಎದುರ್ಬೇಕು. ಇದ್ರ ಬಗ್ಗೆ ಇನ್ನೇನಾದ್ರು ಅನಿಸಿಕೆಗಳು ಈ ಒಂದು ಅವರು ತಾಳ ತೆಗೆಯೋದಕ್ಕೆ ಮುಂಚೆ ಸುಶೀಲಾ ನಿಮ್ದು ಏನಾದ್ರು ಫುಡ್ಡಿದು ಈಗ ಏನು ಕಲ್ಚರ್ ಹೇಳ್ತಾ ಇದ್ದಾರೆ ನಮ್ಮಲ್ಲಿ. ಈಗ ಕೆಲವೊಂದು ಈಗ ನಮ್ಮ ಮೇಲ್ವರ್ಗದ ಸಮುದಾಯ ಮತ್ತೆ ಈಗ ಈ ಪಿತೃ ಪ್ರಧಾನ ವ್ಯವಸ್ಥೆ ಏನಿದೆ, ಫುಡ್ ಅಲ್ಲಿ ನಮ್ಗೆ
ಬೇರೆ ಈಗ ಕಾಲಗಳು ಇರುತ್ತೆ, ಕೆಲವು ಸಸ್ಯಾಹಾರಿ ತಿನ್ಬೇಕು, ಮಾಂಸಾಹಾರಿಗಳು ಈ ಟೈಮಲ್ಲೇ ತಿನ್ಬೇಕು ಅನ್ನುವಂಥದ್ದು ಇದೆ. ಬಟ್ ನಮ್ಮಲ್ಲಿ ಹುಟ್ಟಿದಕ್ಕೂ ಸಾಯುವುದಕ್ಕೂ ಮದುವೆಗೂ ಎಲ್ಲದೂ ಕೂಡ ಮಾಂಸಾಹಾರಿಗಳೇ ಆಗಿರ್ತದೆ. ಎಲ್ಲಿ ಕೂಡ ಅದು ನಿರ್ದಿಷ್ಟವಾಗಿ ಅದಕ್ಕೆ ತರಕಾರಿನೇ ಮಾಡ್ಬೇಕು, ಇದಕ್ಕೆ ಮಾಂಸನೇ ಮಾಡ್ಬೇಕು ಅನ್ನೋದು ಯಾವುದೇ ಕಾನ್ಸೆಪ್ಟ್ ಇಲ್ಲ ಆದಿವಾಸಿಗಳಲ್ಲಿ. ಆಹಾರ ಅದು ಹಸಿವಿಗೋಸ್ಕರ, ಅದು ಹಕ್ಕು. ಯಾವ್ದನ್ನು ಕೂಡ ಪ್ರಾಣಿ ಇರ್ಬೋದು, ಸಸ್ಯ ಇರ್ಬೋದು, ಯಾವ್ದು ಕೂಡ ಅದು ನನ್ನ ಹಕ್ಕು. ಯಾವುದೇ ಇದ್ರೂ ಕೂಡ ದೇವರು ನಮ್ಮ ಸಾಂಸ್ಕೃತಿಕವಾಗಿ ನಾವು ಆರಾಧಿಸುವ ದೈವರಿಗೂ ಕೂಡ ನಾವು ಮಾಂಸಾಹಾರಿಯನ್ನೇ ಕೂಡ ಬರ್ತದೆ. ಯಾಕಂದ್ರೆ ಈ ತರದ ಬ್ರಾಹ್ಮಣ್ಯ ಕಾರಣದಲ್ಲಿ ಅದು ಸಸ್ಯಾಹಾರ ಒಳಗಡೆ ಈಗ ನಾವು ಈಗಿನ ಆಧುನಿಕ ಯುಗಕ್ಕೆ ಬಂದಾಗ ಮಾಂಸಾಹಾರಿ ತಿಂದು ಹೋಗ್ಬಾರ್ದು, ಸ್ನಾನ ಮಾಡ್ಕೊಂಡು ಹೋಗ್ಬೇಕಾ ಅನ್ನೋಂಥದ್ದೆಲ್ಲ ಯಾವುದೇ ಕಾನ್ಸೆಪ್ಟ್ ಕೂಡ ನಮ್ಮ ಆದಿವಾಸಿಗಳಲ್ಲಿ ಇಲ್ಲ. ನೀವು ಹೋಗ್ತೀರಾ? It's a very interesting point Sushila brings, because maybe idu now ahara paddhati. I think because Gauramma brought up the issue of rodents and how their primary meat is rodents. Sushila brings up this reflection on how food is a matter of choice for all Adivasi communities. And food is not there is no food that is impure. Food alli impure anta baradilla. So she talks about how with the mamsa, with meat, there is no restriction for them that it has to be had on this day or this time. Any day it is food, it can be had any time. And it is also with love offered to God out of devotion. So this idea that meat is impure or not pure is completely new, or it comes from Brahmanatva. Brahmanical kind of thinking is what Sushila ಕನೆಕ್ಟ್ ಮಾಡಿ ಹೇಳೋದಿದ್ರೆ, ಆವಾಗ ಈಗ ನಮ್ ತಂದೆ, ನಮ್ ಅಜ್ಜಿ ತಾತ ಎಲ್ಲ ನೋಡಿದಾಗ ಅವ್ರಿಗೊಂದು 60-65 ವರ್ಷ ಆದ್ರೂ ನಮ್ ತಾತ ಅಜ್ಜಿನ ನೋಡಿದೀನಿ, ಕೂದ್ಲು ಹಣ್ಣಾಗಿರ್ಲಿಲ್ಲ, ಅಷ್ಟು ಚೆನ್ನಾಗಿದ್ರು. ಮತ್ತೆ ಹಲ್ಲು ಉಳಿದ್ರು ಹೋಗಿರ್ಲಿಲ್ಲ. ಚೆನ್ನಾಗಿ ಒಂದು 15-20 ಕಿಲೋಮೀಟರ್ ಸೂರಾಲಿಂದ ಬಸ್ಸಿನ ವ್ಯವಸ್ಥೆ ಇರ್ಲಿಲ್ಲ. ಅವ್ರು ಅಲ್ಲಿಂದ ಅಲ್ಲಿಗೆ ನಮ್ಮ ಅಜ್ಜಿ ನಡೀತಾ ಇದ್ರು, ಅವರ ಮಕ್ಕಳ ಯಾರೇ ಸಹಾಯ ಇಲ್ಲದೇನೆ. ಬಟ್ ಈಗ್ಲೂ ಕೂಡ ನಮ್ಮ ತಂದೆಗೆ ಈಗ ಒಂದು 60 ವರ್ಷ, ಈಗ್ಲೂ ಕೂಡ ನಮ್ಮ ತಂದೆ ಒಂದು ಹಲ್ಲು ಬೀಳಿಲ್ಲ. ಈಗ್ಲೂ ಕೂಡ ನಮ್ಮ ಅಪ್ಪ ಅಮ್ಮ ಕೃಷಿ ಕೆಲಸ ಮಾಡ್ತಾರೆ, ಹಲ್ಲು ಉದಿರು, ಹಲ್ಲು ನೋವು ಬಂದೆ, ಆರೋಗ್ಯ ಆ ತರದ್ದು ಈಗ ಇತ್ತೀಚೆಗೆ ಒಂದು 10 ವರ್ಷದಲ್ಲಿ ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಬಟ್ ನಮ್ಮ ಅಜ್ಜಿ ಮುತ್ತಜ್ಜನ ಕಾಲದಲ್ಲಿ ಆ ತರದ ಆ ಫುಡ್ಗಳು ಅಲ್ಲಿ ಏನು ನೀವ್ ಹೇಳಿದಾಗೆ ನಿರ್ದಿಷ್ಟವಾಗಿ ಯಾವ್ದನ್ನು ನಾವು ಮಾಡ್ಕೊಳ್ಳಿಲ್ವೋ ಅದು ಇನ್ನೊಬ್ಬರಿಂದ ಬಂದಿರೋದು. ನಮ್ಮದೇ ಆದ ಶೈಲಿಯಲ್ಲಿ ಇರುವಾಗ ಯಾವುದೋ ಮಾದಮ್ಮ ಹೇಳುವಾಗ ಯಾವುದೇ ರೀತಿ ಕಾಯಿಲೆಗಳಿರ್ಬೋದು, ಯಾವುದೇ ಒಂದು ಇದ್ರಲ್ಲಿ ನಮ್ಗೆ ಇದೇನೇ ಇರ್ಲಿಲ್ಲ. ನಮ್ಮ ಅದೇ ಭಾವನಾತ್ಮಕವಾಗಿ ನಾವು ಆದಿವಾಸಿ ಸಮುದಾಯಗಳು ಖುಷಿಯಾಗಿ ಆಹ್ಲಾದ ಅಂತ ಹೇಳ್ತೀವಿ ನಮ್ಮ ಸಂಶೋಧನೆಯ ಪ್ರಕಾರ. ಅದು ಯಾವಾಗ ನಮ್ಗೆ ಸಮುದಾಯಕ್ಕೆ ಸಿಗುತ್ತೋ ಆವಾಗ ಈ ತರದ ಯಾವುದೇ ಕಾನ್ಸೆಪ್ಟ್ಗಳು ಚೆನ್ನಾಗಿ ಬದುಕ್ತಾ ಇದ್ವಿ. ಯಾವಾಗ್ಲೂ ಅದು ಇರ್ಬೇಕು, ಇದು ಹೋಗ್ಬೇಕು, ಅದು ಬೇಕು ಅನ್ನೋ ಸ್ವಾರ್ಥ ಇರ್ಲಿಲ್ಲ ನಮ್ಮ ಆದಿವಾಸಿ ಸಮುದಾಯ. Yeah, I think Sushila emphasizes the point about how the traditional food and access to the traditional food has been very important in keeping many Adivasi communities healthy. And linked to this is ಅರಣ್ಯ ಹಕ್ಕು ಆಗ್ಲಿ ಅಂತವಲ್ಲ ಇದಕ್ಕೆ ಲಿಂಕ್ ಆಗಿರುತ್ತೆ. ಯಾಕಂದ್ರೆ ನಿಮ್ಮ ಗೆಣಸು ಗೆಡ್ಡೆಗಳು ಸಿಗ್ಬೇಕು ಅಂದ್ರೆ ಅರಣ್ಯ ಹಕ್ಕು ಇರ್ಲೇಬೇಕು, ಇಲ್ಲ ಅಂದ್ರೆ ಅದು ಇದಾಗ್ಬೋದು. ಸರ್ ನಾನೊಂಚೂರು ನಿಮ್ದು ಹೇಳಿ, ಆಮೇಲೆ ನಾವು ನಿಮ್ಮ ಹಾಡಿಗೆ. ನಾವು ಸರ್ ಹಿಂದೆ ಸ್ನಾನ ಮಾಡ್ಬೇಕಾದ್ರೆ ಒಂದು ಬೆಂಡೆ ಗಿಡ ಅಂತ ಇದೆ ಸರ್, ಬೆಂಡೆ ನಾರು ಹೋಗ್ಬಿಟ್ಟು ಕಡ್ಕತ್ತಿ ತಕೊಂಡೋಗಿ ಆ ಬೆಂಡೆ ನಾರು ಗಿಡ ತರಿಯಲ್ಲ, ಆಚೆ ಇದು ಒಂಥರ ನಾರ್ ತರ ಬರ್ತದೆ, ಅದು ಕಡ್ಕತ್ತಿ ಇದ್ ಮಾಡಿದಾಗ ನಾರ್ ಬರುತ್ತೆ ಸರ್, ಉದ್ದಕ್ಕೆನೆ ಬೆಂಡೆ ನಾರು. ಆ ನಾರ್ ತಕೊಂಡು ಅದ್ರ ಮೇಲ್ಗಡೆ ಒಂಥರ ಸಿಪ್ಪೆ ಇರ್ತದೆ ಸರ್, ತೆಗೆದ್ಬಿಟ್ಟು ಅದ್ರ ಬೆಳ್ಳಿಗೆ ನಾರು ಇರ್ತದೆ, ಅದು ತಕೊಂಡ್ ಬಂದ್ಬಿಟ್ಟು ನಾವು ಸ್ನಾನ ಮಾಡ್ತಾ ಇದ್ವಿ. ಇವಾಗ ಶಾಂಪು ಹಾಕ್ತಾರೆ ಆಮೇಲೆ ಶಾಂಪು ಸರ್. ಆವಾಗ ಬಟ್ಟೆ ಒಗ್ಯಕ್ಕೆ ಇವಾಗ ಏನೇನೋ ಸರ್ಪು, ಏನೇನೋ ವಾಷಿಂಗ್ ಮಿಷನ್ ಬಂದೈತೆ, ಸರ್ಪು ಇದೆ ಸರ್, ಏನೇನೋ ಒಳ್ಳೊಳ್ಳೆ ಸೋಪು, ಘಮ ಘಮ ಎನ್ಬೇಕು, ಸೆಂಟ್ ಅಂತ ಏನೇನೋ ಬರ್ತಾ ಇದೆ ಸರ್. ಅವಾಗ ನಮ್ಗೆ ಯಾವ ಸೆಂಟ್ ಇಲ್ಲ ಸರ್. ಒಂದು ಕಾಡೊಳಗನೆ ಇದೆ ಸರ್, ಕಾರೆಕಾಯಿ ಅಂತ ಹೇಳಿದ್ರೆ ಕಾರೆಕಾಯಿ. ಕಾಡಿಗೆ ಹೋಗ್ಬಿಟ್ಟು ಕಾರೆಕಾಯಿ ಕಿತ್ಕೊಂಡ್ ಬಂದು ಗೋಣಿ ಚೀಲ ತಗೊಂಡೋಗಿ ಕಾರೆಕಾಯಿ ಎಲ್ಲ ಕಿತ್ಕೊಂಡು, ಗಿಡ ತರಿಯಂಗಿಲ್ಲ ಸರ್ ಕಾಡಿನಲ್ಲಿ. ನಾವು ಇವಾಗ ಹೇಳ್ತಾರೆ ಗಿಡ ಹಾಳು ಮಾಡ್ತಾರೆ, ಕಾಡು ಹಾಳು ಮಾಡ್ತಾರೆ, ಇವಾಗ ಅದೆಲ್ಲ ಇಲ್ಲ ಸರ್. ಕಾಡು ನಮ್ ತಾಯಿ ಸರ್, ನಾವು ಆದಿವಾಸಿಗಳ ತಾಯಿ. ನಮ್ಮ ಅರಣ್ಯ ಇಲಾಖೆಯವರು ಕೂಡ ನಮ್ಮ ತಂದೆ ತಾಯಿ, ಅವರು ಇದ್ರೆ ನಾವಿದ್ರೆ ಅವರು. ಬ್ರಿಟಿಷ್ ಸರ್ಕಾರದ ಗಂಟು ನೆಂಟು ಎಂತಾರಲ್ಲ ಸರ್, ಹಾಗೆ ಅರಣ್ಯ ಇಲಾಖೆಯವರು ಮತ್ತೆ ನಾವು ಆದಿವಾಸಿಗಳು ಸರ್. ಆದ್ರೆ ನಮ್ಮ ಕಾಡು ನಾವು ತರದು ನಾವು ಹಾಳು ಮಾಡಿ. ಉದಾಹರಣೆಗೆ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಹ
ಯಾರ ಹತ್ರ ಒಂದು ಬ್ಯೂಟಿ ಮಾರ್ಕ್ ಮಂಚ ಇಲ್ಲ, ಒಂದು ಟೇಬಲ್, ಒಂದು ಕುರ್ಚಿ ಇಲ್ಲ, ಏನಿಲ್ಲ ಸರ್. ಇತ್ತೀಚೆಗೆ ಕೂತ್ಕೊಳ್ಬೇಕು, ಎಲ್ರು ದೊಡ್ಡವರು ಕೂತ್ಕೊಂಡವ್ರೆ, ನಾವು ಕೂತ್ಕೋಬೇಕು, ಇಷ್ಟು ನಾಗರಿಕ ಬಂದೈತಲ್ಲ, ಇಷ್ಟೊಂದು ತಿಳ್ಕೊಂಡಿದೀವಲ್ಲ, ಇಷ್ಟೊಂದು ಪ್ರಪಂಚದ ಜ್ಞಾನ ನಾವು ತಿಳ್ಕೊಂಡಾದ್ಮೇಲೆ ನಾವು ಕೂತ್ಕೋಬೇಕು ಎಂದಾಗ 250-300 ರೂಪಾಯಿ ಕೊಟ್ಬಿಟ್ಟು ಪ್ಲಾಸ್ಟಿಕ್ ಚೇರ್ಗಳು ತಗೊಂಡು ಮಾಡಿಕೊಂಡಿದೀವಿ ಸರ್. ಮಂಚ ಇಲ್ಲ ಸರ್. ಮಂಚ ಕೊನೆಗೆ ಚಾಮರಾಜನಗರ ಇರ್ಬೋದು, ನಮ್ಮಲ್ಲೆಲ್ಲೋ ಇರ್ಬೋದು, ಅಲ್ಲಿ ಮಾಡಿಸಿ ತಗೊಂಡೋಗಿ ಆ ಮಂಚಗಳು ಹಾಕೊಂಡು ಮಂಚದ ಮೇಲೆ ಮಲ್ಕೊಳ್ತೀವಿ ಸರ್. ಇವಾಗ ನಮ್ಮ ಕೆಲವರು ಗೋಣಿ ಚೀಲನೆ ಹಾಸ್ಕೊಂಡು, ಹಿಂದಿನವರು ಗೋಣಿ ಚೀಲದ ಮೇಲೆ ಮಲ್ಕೊಳ್ತಾರೆ ಸರ್. ಬಟ್ಟೆ ಮಲ್ಕೊಳಕ್ಕೆ ಮೊಟ್ನ ಕಟ್ಕೊಂಡು ತಲೆಗೆ ಹಾಕೊಂಡು ಕೊಟ್ನ ಸರ್. ಈಗ ತಲೆ ದಿಂಬು, ಅದಕ್ಕೆ ದಿಂಬುನ್ ಕವರು, ಅದಕ್ಕೆ 8 ದಿನಕ್ಕೆ 6 ದಿನಕ್ಕೆ ಒಗಿಬೇಕು, ಇದೆಲ್ಲ ಇದೆ ಸರ್. ಅವಾಗ ಏನಿಲ್ಲ ಸರ್ ಬಟ್ಟೆ. ಅನುವಾದ ಮಾಡ್ತೀನಿ. ವೆರಿ ಇಂಟ್ರೆಸ್ಟಿಂಗ್. Puttama is sharing about how in the days before soaps and detergents etc. they have been depending on fruits and products of the forest to clean clothes and to keep them fragrant etc. And she mentions I think tare alva ನೀವು ಹೇಳಿದ್ದು ಟರ್ಮಿನಾಲಿ. Yeah, so I'm not an expert in this. So ಕಾರೆಕಾಯಿ ತಗೊಂಡ್ ಬಂದ್ಬಿಟ್ಟು ಸರ್, ಅದು ಚೆನ್ನಾಗಿ ಮಡಿಕೊಳ್ತೀವಿ. ಒಂದು ಹಳ್ಳ ಹರ್ಕೊಂಡು ಹೋಯ್ತಾರೆ ನಮ್ಮದೇ ಹಳ್ಳಗಳು. ಅವಾಗ ಈಗ ಬೋರ್ ಬಂದಿದೆ ಸರ್, ಬೋರ್ ಹಳ್ಳ ಹೋಗ್ತಾ ಇತ್ತು ಸರ್. ಆ ಕಾರಕ್ಕೆಲ್ಲ ಜಬ್ಬು ಬಿಟ್ಟು ಕ್ಲೀನ್ ಆಗಿ ನಮ್ಮ ಬಟ್ಟೆ ಎಲ್ಲ ಬಿಚ್ಚಿ ಕ್ಲೀನ್ ಆಗಿ ಅದಕ್ಕೆಲ್ಲ ಹಾಕಿ ಸೋಪ್ ತರ ನೋರೆ ಬರೋದು ಸರ್, ಕ್ಲೀನ್ ಆಗಿ ಬಟ್ಟೆ. So she talks about how she used to clean clothes with that. But importantly, ನೀವು ಇನ್ನೊಂದು ಹೇಳಿದ ಪಾಯಿಂಟ್, ಕಾಡು is our ತಾಯಿ. Forest is our mother. We don't harm forests. So this idea that the forest may be harmed by tribal communities or Adivasi communities is wrong. And she gives a very interesting example of how the chairs in our house are plastic chairs. Beete chair illa adalla. In fact, Bengaluru ella bekadre ಜಾಸ್ತಿ ಎಲ್ಲ ಸರ್ಕಾರಿ ಇಲಾಖೆ ಉದ್ಯೋಗಿಗಳ ಹತ್ರ ಫಾರೆಸ್ಟ್ ಇಲಾಖೆ ನಮ್ಮಲ್ಲಿ ಕಾಡು ತಾಯಿ ಅಥವಾ ಇರೋ ಇಂತದೆ ಮರ ಕಡಿಬಾರ್ದು. ಮೌಲ್ಯ ಇದೆ ಅಲ್ವಾ ಮರದೊಳಗೆ, ಆ ಪ್ರಕೃತಿಯ ಮೌಲ್ಯ ಉಂಟು. ಅದರೊಟ್ಟಿಗೆ ಕುರ್ಚಿಯಲ್ಲಿ ಕೂತ್ಕೊಳ್ಳಿಕ್ಕೂ ಮಲಗ್ಲಿಕ್ಕೂ ಆ ಮೌಲ್ಯಗಳು ತುಂಬಾ ನಮ್ಗೆ ಇದ್ ಮಾಡತ್ತೆ. ಅದಕ್ಕೋಸ್ಕರನೇ ಎಲ್ರು ಕೂಡ ಹೊರಗಡೆಯಿಂದ ಅದ್ರ ತಂದು ಕೊಡ್ತಾರೆ. ಅದೇ ಆದಿವಾಸಿಗಳ ಮೌಲ್ಯ ಅನ್ನುವಂತ, ಅದಕ್ಕೆ ತಾಯಿ ಅನ್ನುವಂಥದ್ದು ಈ ಪ್ರಕೃತಿ. ಎಲ್ಲಾ ಆದಿವಾಸಿಗಳು ಕೂಡ ಅರಣ್ಯ ಆಧಾರಿತ ಮತ್ತೆ ಪ್ರಕೃತಿಯೊಟ್ಟಿಗೆ ಭಾವನಾತ್ಮಕವಾಗಿ ಇರೋದ್ರಿಂದ ಅದನ್ನ ಕಡಿಲಿಕ್ಕೆ ಯಾವ ತಾಯಿಗೂ ಮನ್ಸು ಬರಲ್ಲ. Sure. So that's Sushila emphasized the point about how it's not easy for many of the Adivasi communities to cut a large tree because it's a very emotional attachment that they have to trees, and they are often cut only out of a sense of necessity at some point. So with this, we have only under 5-10 minutes, so we'll listen to Gauramma. Nim hesaru? Nanjappa. Gauramma and Nanjappa are offering spontaneously to sing ಮರದ ಬಗ್ಗೆ. ಅಲ್ಲ, ನೀವು ಹಾಡು ಹೇಳಿ. ಆಮೇಲೆ ಕೊನೆಗೆ ಒಂದು ವಿಷಯ ಕೇಳಿದ್ದಾರೆ, ನಮ್ಮ ರಾಷ್ಟ್ರಪತಿ ಅವರು ಆದಿವಾಸಿ ಸಮುದಾಯದ ಬಂದಿರೋದ್ರ ಬಗ್ಗೆ. ಸೊ ನೀವು ಯೋಚನೆ ಮಾಡ್ಕೊಳ್ಳಿ, ಕೆಲವು ಯಾರೋ ಪ್ರಶ್ನೆ ಕೇಳಿದ್ದಾರೆ ಅದ್ರ ಬಗ್ಗೆ, ಅದನ್ನ ನಿಮ್ಮ ಅನಿಸಿಕೆ ಕೇಳಿ ಇದನ್ನ ಸಮಾಪ್ತಿ ಮಾಡೋಣ. ಸೊ ವಿಲ್ ಲಿಸನ್ ಟು ನಂಜಪ್ಪ ಅಂಡ್ ಗೌರಮ್ಮ ಸಾಂಗ್, ಅಂಡ್ ದೆನ್ ವಿಲ್ ಫೈನಲಿ ಹಿಯರ್ a few remarks from the panelists about about our country's first Adivasi woman president, Srimati Draupadi Murmu. Yeah. ನಾನು ಎಲ್ಲೂ ಯಾವ್ದು ಮಾತಾಡಿಲ್ವಲ್ಲ, ಭಯ ಆಯ್ತಾ. ಪಾಠ ಸೊಲ್ಲು ಪಗಡಾಮೆ ನಾನು ಎನ್ನಂತ ಸೊಲ್ಲನೆ ಕುಳ್ಳು ಮಾಮ, ಪಾರೆ ಕೊಲ್ಲು ಕೊಂಡಿ ಕುಟ್ಟಿ ಕುಳ್ಳು ಮಾಮ, ನಾನು ಎನ್ನಂತ ಸೊಲ್ಲನೆ ಪಗಡಾಮೆ. ಕ್ಯಾರೆ ಪಾಮು ನಾಗರ ಪಾಮು ಕಡ್ಸಾಡ್ನ ಪಾರ, ಒಳ್ಳೆ ಕಟ್ಟಿ ಮಂಡ್ಲು ಪಾಮು ವಚ್ಚಾಡ್ನ ಪಾರ. ಪಾಠ ಸೊಲ್ಲು ಪಗಡಾಮೆ ನಾನು ಎನ್ನಂತ ಸೊಲ್ಲನೆ ಕುಳ್ಳು ಮಾಮ. ಸೀರ್ದಿನು ಮಳ್ಳೆ ಮೀನು ನೆಂಜಾಡ್ನ ಪಾರ, ಮುರ್ಗಾಟಿ ಬೆಂಡಮೆ ಓಡೋಗ್ನ ಪಾರ. ಪಾಠ ಸೊಲ್ಲು ಪಗಡಾಮೆ ನಾನು ಎನ್ನಂತ ಸೊಲ್ಲನೆ ಕುಳ್ಳು ಮಾಮ. ತುಂಬಾ ಧನ್ಯವಾದಗಳು ಗೌರಮ್ಮ ಅವರೇ. ನಂಜಪ್ಪ, ನೀವೇನಾದ್ರು ಹೇಳ್ಬೇಕಾ? ಎರುಂಬತ್ತಕ್ಕಿನ ಕೆಂಪೆರ್ಬೇಕಲ್ಲ, ಅದೇ
ದಮ್ಮು ಅಂತ ದಮ್ಮು ಅಂತ ಅದಕ್ಕೆ ಸಿಗೆ ನಕಲಿ ಇದು ತಲೆಸಿಗೆ ತಲೆ ಸಿಗೆ ಸಿಗೆ ನಕಲಿ ಆಗ್ಬೋದು, ಅದು ಚಕ್ಕೆ ಆಗ್ಬೋದು. ಅದ್ರೊಳಗೆ ಶುಂಠಿ ಮೊಳಗೆ ಮೊಳಕಾಯಿ ಇದೆಲ್ಲ ಒಟ್ಟಿ ಪ್ಲೇಕಾಯಿ ಮಾತ್ರ ಅದನ್ನೇ ಸ್ಪರಾಗಿ ಬಿಸಿ ಸೇಕ್ತದೆ. ಹಂಚಿನ ಮೇಲೆ ಒಟ್ಟಿ ಬಿಸಿ ಸೇರ್ತದೆ. ಅದನ್ನೇ ಎಲ್ಲ ಇಸೇತಿ ರಂಡಾಗಿ ಇಸೇತೈತಿ. ಅದನ್ನೇ ಚಟ್ನಿ ಬಿಸಾಕ್ಬೇಕು. ಚಟ್ನಿ ಪಿನ್ನೆ ಅದನ್ನ ಸೇಸಿ ತಿಂಡಾಕ್ದೆ. ಅದಕ್ಕೆ ಅರಳೆಕಾಯಿ ಆರಿ ವಾಟೋ ಅದನ್ನ ತಿಂಡಾಕ್ಬಿಟ್ಟು ಕೆಂಬುಲಿ ಹಂಗ ತಿಂದ್ರಲ್ಲ ಅದು ಸ್ವಲ್ಪ ಕಮ್ಮಿ ಅದು. ಆಮೇಲೆ ಆಮೆ ತಿನ್ನೋಕ್ತಾರೆ. ಆಮೆನೂ ಕೂಡ ಅದು ಮರುದಕ್ಕದು. ಆಮೆಕ್ಕಿದಲ್ಲ ಅಂದ ಆಮೆನೂ ಕೂಡ ಮರುದಕ್ಕದು. ಇದು ಅದೇ ಇಂದು ತಂಬು ಹಸು ಉಸಿರು ಏರ್ತಿಸೋದಲ್ಲ ಅದು ಅದ್ರ ಇದು ಕೂಡ ರಸನು ಕೂಡ ಅದು ಬರಂದಕ್ಕದು. ಇದಕ್ಕೆ ಅದ್ರ ಬಕ್ರೆನೂ ಕೂಡ ಬರಂದಕ್ಕದು. ಇದೆಲ್ಲ ಬರಂದಕ್ಕೆ ಬದಲಾವಣೆ. ನಾಯಿ ನಡಗಿದ ನಾಯಿ ಆಗ್ಬೇಕು. ಅದ್ರ ಮೂತ್ರನು ಕೂಡ ಬಂದು ಕೆಂಬಲ್ಕೆ ನಾಯಿ ಮೂತ್ರ ಅಲ್ಲಿ ಅದು ಗಟ್ಟಿ ಬಂದು ಈಗೇನ ಅದು ನಡಗಿ ನಾಯಿ ಅಂತ ನಡಕಿದ ನಾಯಿನೇ ಬಂದಾಗ್ಬಿಟ್ಟು ಮೂತ್ರನೇ ಅದೇ ಬೇರೆ ಅದು ನಡಕಿದ ನಾಯಿ ಒಳ್ಳೆ ಮೂತ್ರ ತಗೋಬೇಕು. ಅದು ಆರಬಾರ್ದು ಪುಸ್ತಕ ಆಗದೆ. ಹಳೆ ಉಳ್ಳು ಬತ್ತಿ ಇದು ಎಲೆ ಕಾಟನ್ ಬಟ್ಟೆ ಉಳ್ಳೋದನ್ನೇ ಲೋಟಕ್ಕೆ ಎಲ್ಲ ಇಸ್ಕೊಂಡ್ಬಿಟ್ಟು ಲೋಟ ಉಳ್ಳಿ ಅದು ಬಾತ್ಕೊಂಡ್ರಿ ಹತ್ಪುರಕಲ್ ಉಪ್ಪು ಹೊಡಟ್ರಿ. ಇದು ತೇನ್ಲೆ ಪೊಡ್ರಿ. ಅದನ್ನೇ ಸಣ್ಣ ಪುಳ್ಳೆ ರಂಜರ್ ಸೊಪ್ಪಲೆ ಅರ ಸೊಪ್ಪಲೆ ಅದು ಕೀಳ್ಮಟ್ಟದ ಪುಳ್ಳೆಕ್ಕೆ ಅದನ್ನ ನಾಯಿ ಕೆಂಬಲ್ ತೆಗೆದ್ಗ ಆಯ್ತಲ್ಲ. ಇದು ಹಳಿಗಳೆಲ್ಲ ಸೊಲದ ನಾಯಿ ಕೆಂಬಲ್ ಅಂತ ಅದನ್ನೇ ಸ್ವಲ್ಪ ಅದನ್ನ 2 ನಾಳು 3 ನಾಳು ಅದನ್ನ ಇಸ್ಕೊಂಡ್ರೆ ಅದು ಕಂಪನಿ ನಿಲ್ಲೋಗ್ಬಾರ್ದು. So Nanjappa was just sharing spontaneously. It wasn't part of the program, but he offered to share a bit about because Gaurama spoke about Maranda. Maranda, from what I understand, is medicines, and he shared his own views on not views, rather several traditional medicine preparations that he uses. Many of them which are based on ame. Ame is, I think, some kind of a tortoise. They use dog urine, which is collected in a very specific way at a very specific time for various traditional medicinal preparations, but also a decoction that he described, which involves pepper, chakke, various forest herbs and preparations for routine respiratory and other infections. So ತುಂಬಾ ಧನ್ಯವಾದಗಳು ಅಂಜಪ್ಪ ಅವರೇ. ಸೊ ಈಗಾಗಲೇ ಒಂದ್ ಗಂಟೆ ಸಮಯ, ಟೈಮ್ ಇಸ್ ಎಂಡಿಂಗ್ ಫಾರ್ ದ webinar. So I think we'll close with hearing from the panelists briefly about Srimati Draupadi Murmu becoming the president of the country. And finally, if anyone would like to share any very brief remarks, this was rather a spontaneously organized event. After that, we can hear maybe 1 or 2 lines from a few of the participants. We wish this could have been a bit more, participatory, but there's only 1 hour. So, ಮೊದಲಿಗೆ ನಿಮ್ಮ ಅನಿಸಿಕೆಗಳು, ನಿಮ್ಗೆ ಏನ್ ಅನ್ಸುತ್ತೋ, ಇದು ನಿಮ್ಮ ಏನು ಅಪೇಕ್ಷೆಗಳೇನಿದೆ, ನಿಮ್ಮ ಆಕಾಂಕ್ಷೆಗಳೇನಿದೆ ಇದರಿಂದ? ಆಕ್ಚುಲಿ ವಿಶೇಷವಾಗಿ ಈಗ ಸರ್ಕಾರ ಮತ್ತು ರಾಜಕೀಯ ಅನ್ನೋದಕ್ಕಿಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದನ್ನು ರಾಜಕೀಯ ಅನ್ನೋದು ಒಂದು ಕಡೆ ಆದ್ರೆ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆದಿವಾಸಿಗಳಿಗೆ ಸಿಕ್ಕಂತ ಒಂದು ಸ್ಥಾನಮಾನ ಅಂತ ಇರ್ಬೋದು. ಅದು ಹಕ್ಕು ಕೂಡ, ಯಾಕಂದ್ರೆ ಅವರಿಗೆ ಅಬಿಲಿಟಿ ಇದೆ, ಅರ್ಹತೆ ಇದೆ. ಬಟ್ ಆ ಅರ್ಹತೆಯಿಂದ ಸಿಕ್ಕಿದೆ. ಯಾಕಂದ್ರೆ ಯಾವುದೋ ಒಬ್ಬ ಪಕ್ಷದಿಂದ ಸಿಕ್ಕಿರುವುದಕ್ಕಿಂತ ಒಂದು ಕಡೆ ಆದ್ರೆ 80% ಆ ಮಹಿಳೆಗೆ ಅರ್ಹತೆ ಇದೆ. ಮತ್ತೆ ಆ ಹಕ್ಕು ಕೂಡ ಎಲ್ಲ ಸಮುದಾಯರು, ಅದೇ ನಾನು ಪ್ರಶ್ನೆಯಿಂದ ಹೇಳಿ, ಎಲ್ರಿಗೂ ಸಮಪಾಲು ಸಮಬಾಳು ಅದೇ ಘನತೆ ಇರಬೇಕು. ಆದ್ರಿಂದ ಎಲ್ಲಾ ಸಮುದಾಯದವರಿಗೆ, ಅದು ನಾನು ಆದಿವಾಸಿ ಅಂತಲ್ಲ, ಎಲ್ಲಾ ಸಮುದಾಯದ ವರ್ಗರಿಗೂ ಸಮಾನತೆಯ ಹಕ್ಕು ಇದರಲ್ಲಿ ಅವರಿಗೆ ಸಿಕ್ಕಿದೆ. ಅದರಲ್ಲಿ ನಮ್ಮಂತ ತಳ ಸಮುದಾಯದ ಆದಿವಾಸಿ ಮಹಿಳೆಗೆ, ಅದು ಆದಿವಾಸಿ ಬುಡಕಟ್ಟು ಮಹಿಳೆಗೆ ಸಿಕ್ಕಿರೋದು ಒಂದು ನ್ಯಾಯ. ಅದು ಯಾರೋ ಕೊಟ್ಟಿರೋದಂತಲ್ಲ, ಅದು ಅವರ ಹಕ್ಕು, ಅದನ್ನು ಪಡ್ಕೊಂಡಿದ್ದಾರೆ. ಅವರಿಂದ ನಿರೀಕ್ಷೆ ಮಾಡುವಂತದ್ದು ಏನಂತ ಹೇಳಿದ್ರೆ, ನಮ್ಮಂತ ಆದಿವಾಸಿ ಮಹಿಳೆಯರಲ್ಲಿ ನಮ್ಮದೇ ಆದ ಏನು ಇವತ್ತಿನ ಥೀಮ್ ಏನಿದೆ, ಜ್ಞಾನ, ನಮ್ಮದೇ ಆದ ಮಹಿಳೆಯರಲ್ಲಿ ಬದುಕು ಕೊಟ್ಟುಕೊಳ್ಳುವಂತ ನಮ್ಮ ಮಹಿಳೆಯರೇ ಭಾಗವಹಿಸುವಿಕೆಯಿಂದ ಅವರ ದೃಷ್ಟಿಕೋನದಲ್ಲಿ ಅವರ ಏನು ಕೆಲಸ ಮಾಡ್ತಾರೆ
ಅದಕ್ಕೆ ಅವಕಾಶ ಕೊಡಬೇಕು. ಅದನ್ನು ಕೂಡ ಬೆಳೆಸಿಕೊಂಡು ಹೋಗ್ಲಿಕ್ಕೆ ಮುಂದಿನ ತಲೆಮಾರುಗಳಿಗೆ ನಮ್ಮ ಭಾಷೆ ಇರ್ಬೋದು, ನಮ್ಮ ಡ್ರೆಸ್ ಕೋಡ್ ಇರ್ಬೋದು, ನಮ್ಮ ಆಹಾರ ಪದ್ಧತಿ ಇರ್ಬೋದು, ಮೆಡಿಸಿನ್ಗಳಿರ್ಬೋದು, ಎಲ್ಲದನ್ನು ಕೂಡ ಉಳಿಸ್ಕೊಳ್ಳಿಕ್ಕೆ ನಮ್ಮ ಮುಂದಿನ ತಲೆಮಾರಿಗೆ ಅದನ್ನು ಹೇಗೆ ಮಾಡುವಂತದ್ದೊಂದು ಆಲೋಚನೆ ಮಾಡ್ಬೇಕು. ಹಾಗೆ ಈಗಿನ ತಲೆಮಾರಿಗೆ ಶಿಕ್ಷಣಕ್ಕೆ ಏನು ಬಂದು ಬಿಟ್ಟಿದ್ವಿ, ಯಾಕಂದ್ರೆ ಆ ಕಾಡಿನಿಂದ ಏನು ಹೊರಗಡೆ ಬಂದು ಈಗ ಆಧುನಿಕ ಬದುಕು ಅಲ್ಲ, ಈ ತರ ಹಿಂದಿನ ಬದುಕನ್ನು ಕಟ್ಕೊಳ್ಳಿಕ್ಕಾಗದೆ ತುಂಬಾ ಅತಂತ್ರ ಸ್ಥಿತಿಯಲ್ಲಿದೆ. ಅಂತದ್ರಲ್ಲಿ ಈಗಿನ ತಲೆಮಾರು ನಾವೇನು ಇದ್ದೀವಿ ಅವರಿಗೊಂದು ಬದುಕು ಕೊಟ್ಟುಕೊಳ್ಳಿಕ್ಕೆ ಶಿಕ್ಷಣ, ಎಲ್ರು ಹೇಳುವಂತದ್ದು ಮುಖ್ಯವಾಹಿನಿಯಲ್ಲಿ ಶಿಕ್ಷಣಕ್ಕೆ ಬರ್ಬೇಕು. ಶಿಕ್ಷಣದೊಟ್ಟಿಗೆ ಕೂಡ ಉದ್ಯೋಗ ಭದ್ರತೆ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ. ಅದ್ರ ಒಟ್ಟಿಗೆ ಮನುಷ್ಯ ಒಂದು ಘನತೆ. ಈ ಆದಿವಾಸಿ ದಿನದಲ್ಲಿ ನಾನು ಮೇಡಮ್ ಹತ್ರ ಅವರು ರಾಷ್ಟ್ರಪತಿ ಅವರ ಹತ್ರ ಕೇಳಕ್ಕೂ ಒಂದು, ಎಲ್ಲರೂ ನಮ್ಮ ಆದಿವಾಸಿ ಲಿವ್ಲಿಹುಡ್ ಅನ್ನು ಕರೆಕ್ಟ್ ಆಗಿ ಪಡಿಬೇಕು. ಅದು ವಾಟರ್ ಇರ್ಬೋದು, ಮನೆ ಇರ್ಬೋದು, ಎಲ್ಲದನ್ನು ಕೂಡ ಭೂಮಿ. ಅದು ನಾವೆಲ್ಲರೂ ಆದಿವಾಸಿಗಳು ಯಾರು ಜೀತದಲ್ಲಿ ಬದುಕಿದವರಲ್ಲ, ನಾವೆಲ್ಲರೂ ಕೂಡ ಕೃಷಿಕರು. ನಮ್ಗೆಲ್ರಿಗೂ ಭೂಮಿಯ ಹಕ್ಕಿದೆ, ಫಾರೆಸ್ಟ್ ಹಕ್ಕಿದೆ. ಅದರಲ್ಲಿ ಸ್ವತಂತ್ರವಾಗಿ ಖುಷಿಯಾಗಿ ಬದುಕಲಿಕ್ಕೆ ಒಂದು ಯಾವುದೇ ಆಸ್ತಿ ದೊಡ್ಡ ಬಂಗ್ಲೆಯನ್ನು ಬೇಡ, ಅಟ್ಲೀಸ್ಟ್ ಆ ಕಾಡಿನೊಳಗೆ ಬದುಕಲಿಕ್ಕೆ ಉಸಿರಾಡ್ಲಿಕ್ಕೆ ನಮ್ಗೆ ಅವಕಾಶ ಸಿಗ್ಬೇಕು ಅನ್ನೋದು ನನ್ನ ಆಶೆ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಅನುವಾದ ಮಾಡಿ ನಿಮಗೆ ಬರ್ತೀನಿ. So very interestingly, Sushila points out about how the new president for her is a signal not only of her Adivasi identity, but also she was eligible. Our capacity ittu, our eligibility ittu. So she sees her appointment, her election as a president, as a matter of eligibility, capacity, and identity. Yeah? And with respect to identity, I think she makes the point about if we have to live in a world where all of us ought to enjoy equal dignity and we all have to benefit equally from our nation and our society, then this is a matter of justice that we today have an Adivasi woman as a president. So she sees it as a matter of justice also. And I think she emphasizes heavily on the matter of education and livelihoods as important emancipators for the Adivasi community, but led by Adivasi women. Adivasi women's education, Adivasi women's livelihoods, because this, she says, is an important medium to overcome this getting caught in between modernity and tradition. So on one hand, Mukhya Vahini, mainstream is also illusory for many Adivasi communities. But on the other hand, tradition is also not fully let gone. So this the only way to overcome this challenge is more focus on education and livelihood of Adivasi communities. And she sees and hopes that the new president will focus on Adivasi education and Adivasi livelihoods. ಧನ್ಯವಾದಗಳು ಸುಶೀಲಾ. ಸೊ ನೀವು ಪುಟ್ಟಮ್ಮ ಅವರೇ, ನಿಮ್ಮ ಅನಿಸಿಕೆಗಳು, ನಿಮ್ಮ ನಾವು ನಮ್ಮ ಸಂಸತ್ ಭವನದಲ್ಲಿ ಡೆಲ್ಲಿಯಲ್ಲಿ ನಮ್ಮ ಆದಿವಾಸಿ ಮಹಿಳೆ ಇದು ಮುರ್ಮುರು ಮೇಡಮ್ ಅವರು ಆ ದೆಹಲಿನಲ್ಲಿ ಸಂಸತ್ ಭವನದಲ್ಲಿ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿ ಆ ಒಂದು ದೆಹಲಿ ಆಯ್ಕೆ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ನಮ್ಮ ಆದಿವಾಸಿ ಮಹಿಳೆ ಡೆಲ್ಲಿನಲ್ಲಿ ಇದಾರೆ ಅಂತೆ. ಡೆಲ್ಲಿನಲ್ಲಿ ಆಗಿದ್ದಾರೆ. ಹಿಂದೆಲ್ಲ ಬೇರೆ ಬೇಜಾರ್ ಮಾಡ್ಕೊಳ್ಳಿ ಸರ್, ಹಿಂದೆಲ್ಲ ಬೇರೆ ಜನರು ಇದ್ರು. ಅದು ನಮ್ಮ ಆದಿವಾಸಿಗಳ ಅದೃಷ್ಟ ಹೆಂಗೋ ಕೂಡ್ಕೊಂಡು ಬಂದಿದೆ ನೋಡಿ ಸರ್. ಹೆಂಗೋಗಿ ನಮ್ಮ ಆದಿವಾಸಿಗಳು ರಾಷ್ಟ್ರಪತಿ ಆಗ್ಬೇಕು ಅಂತೇಳಿ ಹಣೆ ಮೇಲೆ ಬರ್ದಿದ್ರೆ ಸರ್, ಅವ್ರು ರಾಷ್ಟ್ರಪತಿ ಆಗ್ಬಿಟ್ಟಿದ್ದಾರೆ. ಹಿಂದೆ ನಮ್ಮ ಇಂದಿರಾ ಗಾಂಧಿ ನಮ್ಮ ಮಹಿಳೆಯರಲ್ಲಿ ಇಂದಿರಾ ಗಾಂಧಿ ಅಮ್ಮನೊಬ್ರು ನಾವು ಜ್ಞಾಪಕ ಮಾಡ್ಕೊಳ್ತಿದ್ರು ಸರ್. ಸಣ್ಣವ್ರು ಇರುವಾಗೆಲ್ಲ ಇಂದಿರಾ ಗಾಂಧಿ ನೆನ್ಸ್ಕೊಳ್ತಾ ಇದೀವಿ, ಅವರು ನಮ್ಮ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ. ಇವಾಗ ನಮ್ಮದೇ ಆದಿವಾಸಿ ಮಹಿಳೆಗೆ ರಾಷ್ಟ್ರಪತಿಯಾಗಿ ಅಲ್ಲಿ ಕೂತ್ಕೊಂಡಿದ್ರೆ ಅದಕ್ಕಿಂತ ನಮ್ಗೆ ಇನ್ನೇನ್ ಹೆಮ್ಮೆ ಸರ್, ಅದಕ್ಕಿಂತ ಏನ್ ಖುಷಿ ಇದೆ ಸರ್. 5 ವರ್ಷ ನಾವು ಜೀವನ ಪೂರ್ತಿ ನಾವು ಅದು ಹೊರತಾನೆ ಇರ್ತೀವಿ ಸರ್. ಅವ್ರು 5 ವರ್ಷ ಇಳಿದು ಬಿಡ್ತಾರೆ, ಆದ್ರೂ ನಮ್ಮ ಜೀವನ ಪೂರ್ತಿ ಹಂಗೆ ಶಾಶ್ವತ ಇರ್ತದೆ ಸರ್. ಇರ್ತದೆ ಇರ್ತದೆ ಸರ್. ಆಮೇಲೆ ನಾನು ಎಲ್ಲ ತರ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀನಿ ಸರ್. ನಮ್ಮ ಕರ್ನಾಟಕ ರಾಜ್ಯ ನನ್ನ ಗುರುತು ಮಾಡಿ 2014ನೇ ಇಸ್ವಿನಲ್ಲಿ ಡೆಲ್ಲಿಗೆ ಕಳಿಸಿತ್ತು ಸರ್. ನನಗೆ 2014ನೇ ಇಸ್ವಿನಲ್ಲಿ ಡೆಲ್ಲಿಗೆ ಕಳ್ಸಿದ್ರು. ಇದು ಜನವರಿ 26ನೇ ತಾರೀಕು ಪೆರೇಡಿಗೆ ಕಳ್ಸಿದ್ರು ಸರ್. ಆವಾಗ ಇದು ಮನಮೋಹನ್ ಸಿಂಗ್ ಅವರಿದ್ರು ಸರ್. ಮತ್ತೆ ಇದು ನಮ್ಮ ರಾಷ್ಟ್ರಪತಿ ಅವರಿದ್ರು, ಪ್ರಧಾನಮಂತ್ರಿ ಈ ಸಾರ್ ಅವರಿದ್ರು, ಮುರಾರ್ಜಿ. ಸೊ
ಸಾರ ಇದ್ರು. ಆವಾಗ ನಮ್ಮನ್ನ ಅಲ್ಲಿಗೆ ಕಳಿಸ್ಕೊಟ್ರು ಸರ್. ಆಮೇಲೆ ನೀವು ಯಾವ್ದ್ರಲ್ಲಿ ಹೋಯ್ತೀರಿ ಅಂತ ಕೇಳಿದ್ರು ಸರ್ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಡಿ ಟ್ರೈಬರ್ ಆಫೀಸ್ ಇಂದ ಕೇಳಿದಾಗ ನಾನು ನಮ್ಮ ಆಫೀಸರ್ ಸೋಮಶೇಖರ್ ಅಂತ ಇದ್ರು ಸರ್ ನಮ್ಗೆ ಆಫೀಸರ್ ಆಗಿ. ಅವರು ನಾವೆಲ್ಲ ಇದ್ದು ನನಗೂ ಒಂದು ಅವ್ರು ಕೇಳಿದ್ರು ಟ್ರೈನಲ್ಲಿ ಹೋಯ್ತಾರ ವಿಮಾನದಲ್ಲಿ ಹೋಯ್ತಾರ ಅಂತ ಕೇಳಿದ್ರು ಸರ್. ನಾನು ಏನ್ ಮಾಡಿದೆ, ನಾನು ವಿಮಾನದಲ್ಲಿ ಹೋಯ್ತೀನಿ ಎಂದೆ ಸರ್. ವಿಮಾನದಲ್ಲಿ ಹೋಯ್ತೀನಿ ಎಂದಾಗ ವಿಮಾನದಲ್ಲಿ ಹೋದೆ ಸರ್, ಕರ್ಕೊಂಡು ಹೋದ್ರು, ಪೆರಡಿಗೆಲ್ಲ ಕರ್ಕೊಂಡು ಹೋದ್ರು. ಆದ್ರೆ ನಾವು ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದಿದ್ದವರು, ಕಾಡಲ್ಲಿ ಇದ್ದವರು, ನಾವು ವಿಮಾನದಲ್ಲಿ ನಾವು ಹೋಗ್ಕೊಂಡು ರಾಷ್ಟ್ರಪತಿಯಲ್ಲಿ, ಆ ರಾಷ್ಟ್ರಪತಿ ಭವನ ಇಲ್ಲಿ, ಆ ಒಂದು ದೇಶ ಇಲ್ಲಿ, ನಾವೆಲ್ಲಿ ಅದೆಲ್ಲ ನೋಡಿ ಸಂತೋಷ ಪಟ್ಕೊಂಡು ನಾವು ಒಂದು ಅವತ್ತಿನ ನೆನೆಸ್ಕೊಂಡ್ರೆ ಸರ್, ಇವತ್ತು ನಾನು ಆ ಒಂದು ದೆಹಲಿಗೆ ಹೋಗಿ ನಾನು ಸುತ್ತದಂಗೆ ಕಾಣ್ತೇನೆ ಸರ್. ಅವ್ರು ತೋರಿಸಿರೋಂಥದ್ದು ಜಾಗಗಳು ಜ್ಞಾಪಕ ಬರುತ್ತೆ ಸರ್. ಇಡೀ ಫೋಟೋಗಳೆಲ್ಲ ತಗೊಂಡು ಬಂದಿದೆ ಸರ್, ಫೋಟೋ ಇದೆ. ಅದೊಂದು ನಮ್ಗೆ ನೋಡಕ್ ಅವಕಾಶ ಆಯ್ತು. ಆದ್ರೆ ಈಗ ನಮ್ಮದೇ ಆದ ಆದಿವಾಸಿ ಒಂದು ತಾಯಿಯಲ್ಲಿ ಕೂತಿದಾರಲ್ಲ, ನಾವು ಬಹಳ ಸಂತೋಷ ಪಡ್ತೀವಿ. ತುಂಬಾ ಚೆನ್ನಾಗಿ ಹೇಳಿದ್ವಿ. Again, I wish all of you could have understood the Kannada very nicely. Puttamma describes the feeling of hope and the feeling of, I think, pride that she personally experiences. And she says, today an Adivasi woman is sitting in Rashtrapati Bhavan in Delhi. Someone like me is sitting there, and that gives me great hope and that gives me great pride. And she compares it. Once upon a time, Indira Gandhi became a household word among her community for the work she did. And she says that Indira Gandhi used to talk about Adivasi communities. And today she says Draupadi Murmu, even though her tenure will finish in 5 years, her name will remain Shashwata. Shashwata andre it will never disappear among the Adivasi communities. And she also talked about how so many other communities have enjoyed or have been there as a president, and she never thought a day would come that an Adivasi woman would go. So, and she remembers her own trip to Delhi on Jan 26, 2014, when government of Karnataka had recommended her for an award, which she received from Manmohan Singh at the time. And she talks about how just going there was like another in a desha, ಯಾವುದೋ ಒಂದು ಬೇರೆ ದೇಶದ ತರನೇ ಅನ್ಸಿರುತ್ತೆ ಅಲ್ಲಿ ನಮ್ಮ ದೇಶ ಆದ್ರೂ. It's another world. Maybe one translation of that could be how that was entirely a different world that she experienced there. ತುಂಬಾ ಧನ್ಯವಾದಗಳು, ತುಂಬಾ ಚೆನ್ನಾಗಿ ಹೇಳಿದ್ವಿ ಪುಟ್ಟಮ್ಮ ಅವರೇ. ನಿಮ್ಮ ಅನಿಸಿಕೆಗಳು ಏನು ಇದ್ರ ಬಗ್ಗೆ, ಗೌರಮ್ಮ ಅವರೇ? ಇಲ್ಲ, ನೀವು ಹೇಳಿ, ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ. ರಾಷ್ಟ್ರಪತಿ ಬಂದಿದಾರಲ್ಲ ನಮ್ಮ ಸಮುದಾಯದ್ದು, ಹೇಗ್ ಅನ್ಸುತ್ತೆ ಅಂತ ನಮ್ಮ ಬುಡಕಟ್ಟು ಸಮುದಾಯದವ್ರೆ ಹೆಂಗ್ ಅನ್ಸುತ್ತೆ? ಇಷ್ಟು ದಿನ ಯಾರು ಕೂತ್ಕೊಳ್ಳಿಲ್ಲ, ಬೇರೆಯವ್ರು ಕೂತ್ಕೊಂಡಿದ್ರು. ಅದೆಲ್ಲ ನನಗೆ ಗೊತ್ತಿಲ್ಲ. ಮಕ್ಳ ಬಗ್ಗೆ ನಾವು ಇಲ್ಲಿ ಕ್ಯಾಂಪ್ ಇದ್ವಿ ಅಂತ ನಗರಕ್ಕೆ ಬಂದಿರೋದು ಮಾದೇವ್ ಸಾರು ನಮ್ಮನ್ನ ಕರ್ಸಿದಕ್ಕೆ ಇಲ್ಲಿ ಇಷ್ಟು ಜನನೆಲ್ಲ ನೋಡಿದಂಗಾಯ್ತು. ಎಲ್ಲ ಏನು ತಿಳುವಳಿಕೆ ಅಂತ ತಿಳ್ಕೊಳ್ಳುವಂಗಾಯ್ತು. ಎಲ್ಲ ನೋಡಿ. Thank you. Thanks. So we are now 10 minutes beyond the program. If there is one or two people who want to say something, you could unmute yourself and share. Otherwise, I think I see one hand raised here. Briefly, if anyone wants to make a remark. Yes, Prashanth. The question is, they talked about their traditions, their traditional knowledge and other things. How do they intend to preserve it in future generations, especially with the advent of education, modernism, and modern culture? How do they plan to preserve those knowledge, the community knowledge? It's an identity. Sorry. Thank you. I'm so sorry to interrupt. We won't have time for taking questions, unfortunately, because it's already been an hour and they have also not had lunch. They just came from an event earlier. So if there are any final remarks or observations, one more we can take, and otherwise we'll have to bring this session to a close. Okay, so if nothing else, so thank you very much to the Jilla Budakattu Girijana Abhivridhi Sangha, to Sushila from the Koraga community, to Puttamma from the Soliga community, and to Gauramma from the Iluga community, and to Praveen, to C. Mahadev, and to various others who made an opportunity for us to have this conversation. And thank you everyone for joining us today. Thank you. Thank you.